ಹಲೋ ಎವ್ರಿವನ್. ಚಾಪ್ಟರ್ 3 ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಕಾಮನ್ ಸೆನ್ಸ್ ಹಾಗೂ ಸೋಷಿಯಾಲಜಿಕಲ್ ಥಿಂಕಿಂಗ್ ಎರಡರ ನಡುವೆ ಏನು ಡಿಫರೆನ್ಸ್ ಇದೆ, ಮತ್ತು ಮುಂದೆ ಒಬ್ಬ ಸಿವಿಲ್ ಸರ್ವೆಂಟ್ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಹೊರಟಿರೋರು ಯಾವ ರೀತಿ ಸಮಾಜವನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಚಾರಗಳು ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನು ಮೊದಲನೇದು ನೋಡಿ, ಒಂದು ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ಬಡ ವ್ಯಕ್ತಿ ತುಂಬ ಕಷ್ಟಪಡ್ತಾ ಇರ್ತಾನೆ, ಆದರೂ ಸಹಿತ ತನ್ನ ಬಡತನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವತ್ತೂ ಕಷ್ಟಪಡ್ತಾನೆ ಇರ್ತಾನೆ. ಅವನನ್ನು ನೋಡಿದ ಯಾರೋ ಒಬ್ಬರು, ಅವನು ಸರಿಯಾಗಿ ವರ್ಕ್ ಮಾಡ್ತಾನೇ ಇಲ್ಲ, ಅವನು ಕಷ್ಟಪಡ್ತಾ ಇಲ್ಲ, ಸುಮ್ಮನೆ ಕಷ್ಟಪಟ್ಟಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇದು ಒಂದು ಸಿಚುವೇಶನ್ನು. ಇನ್ನೊಂದು ಸಿಚುವೇಶನ್ನು, ಮೊಬೈಲು. ಯುವ ಜನತೆ ಅಥವಾ ಒಬ್ಬ ಯುವಕ ಏನು ಮಾಡ್ತಾ ಇದ್ದಾನೆ, ಮೊಬೈಲಲ್ಲಿ ಒಂದು ಟೈಮನ್ನು ಕಳೀತಾ ಇದ್ದಾನೆ. 1 ಗಂಟೆ ಮೊಬೈಲ್ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅದನ್ನು ನೋಡಿದ ಇನ್ನೊಬ್ರು ಏನಂತ ಕರೀತಾರೆ, ಜನ್ರೇಷನ್ನೇ ಹಾಳಾಗಿ ಹೋಯಿತು, ಮೊಬೈಲ್ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಇವರಿಗೆ ಅಂತ ಇನ್ನೊಬ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಮೂರನೇ ಸಂಗತಿ ನೋಡಿ, ನಿಮ್ಮ ಒಂದು ಪಕ್ಕದ ಬೀದಿ ಅಥವಾ ಪಕ್ಕದ ಒಂದು ಸಿಟಿಯಲ್ಲೇ ಒಂದು ಕ್ರೈಮ್ ಆಗುತ್ತೆ. ಅದನ್ನು ನೋಡಿದವ್ರು ಏನಂತಾರೆ, ಸಮಾಜ ಪೂರ್ತಿ ಕೆಟ್ಟು ಹೋಯ್ತು, ಈಗ ಮೊದಲಿನ ಥರ ಇಲ್ಲ, ಒಳ್ಳೆಯವರಿಗೆ ಕಾಲನೇ ಅಲ್ಲ ಇದು ಅನ್ನೋದ ಅಂಥ ಒಂದು ಕ್ರೈಮ್ ಬಗ್ಗೆ ಆ ಥರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಸಿಚುವೇಶನ್, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇಲ್ಲ. ಆವಾಗ ಅದನ್ನು ನೋಡಿ ಇನ್ನೊಬ್ರು ಕೊಡೋ ಕಾರಣ ಏನು ಅಂತಂದರೆ, ಅವರು ಸರಿಯಾಗಿ ಪ್ರಯತ್ನನೇ ಮಾಡ್ತಾ ಇಲ್ಲ, ಅವರಿಗೆ ಎಷ್ಟೋ ಅವಕಾಶಗಳಿದೆ, ಅವರೇ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಇನ್ನೊಬ್ರು ಹೇಳ್ಬಹುದು. ಏನೇನು ನೋಡಿದ್ವಿ ನಾವು, ಫಸ್ಟು ಬಡ ವ್ಯಕ್ತಿ, ಅವನು ಲೇಜಿ ಆಗಿದ್ದಾನೆ, ಹಾಗಾಗಿ ಅವನು ಬಡವ, ಸರಿಯಾಗಿ ಪ್ಲ್ಯಾನ್ ಮಾಡೋದಿಲ್ಲ, ಸರಿಯಾಗಿ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಿಲ್ಲ, ಹಾಗಾಗಿ ಅವನು ಬಡವ ಅಂತ ಒಬ್ರು ಹೇಳ್ತಾರೆ. ಮೊಬೈಲ್ ನೋಡೋದ್ರಿಂದ ಯುವಕರು ಹಾಳಾಗ್ತಾ ಇದ್ದಾರೆ ಅಂತ ಇನ್ನೊಬ್ರು ಹೇಳ್ತಾರೆ. ಕ್ರೈಮ್ ಆಗುತ್ತೆ ಎಲ್ಲೋ, ಸಮಾಜ ಪೂರ್ತಿ ಕೆಟ್ಟು ಹೋಯಿತು ಅಂತ ಇನ್ನೊಬ್ರು ಹೇಳ್ತಾರೆ. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಯಾಕಿಲ್ಲ ಅಂತಂದರೆ ಅವರು ಪ್ರಯತ್ನನೇ ಮಾಡ್ತಾ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಇಂಥ ಸ್ಟೇಟ್ಮೆಂಟ್ಗಳನ್ನು ಕೇಳಿದಾಗ ನಮಗನ್ಸುತ್ತೆ, ಹೌದು ನಾವು ಇದನ್ನೆಲ್ಲ ಕೇಳ್ತಾ ಇದ್ದೇವೆ, ಹೇಳೋರಿಗೂ ಸಹ ಕಾನ್ಫಿಡೆಂಟ್ ಆಗಿರ್ತಾರೆ ಅಲ್ವಾ, ಅವರು ತುಂಬ ಆತ್ಮವಿಶ್ವಾಸದಿಂದ ಹೇಳ್ತಾ ಇರ್ತಾರೆ, ಯಾವುದೇ ಹೆಸಿಟೇಷನ್ ಇರೋದಿಲ್ಲ. ಮತ್ತು ಅವ್ರು ಹೇಳೋದನ್ನು ತುಂಬ ಜನ ಒಪ್ಕೊಳ್ತಾರೆ, ಹೌದು ಕರೆಕ್ಟ್, ನೀವು ಹೇಳಿದ್ದು ಪ್ರಾಕ್ಟಿಕಲ್ ಆಗಿದೆ, ಕರೆಕ್ಟ್ ಆಗಿದೆ, ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಿ ಅಂತ ಹೊಗಳವರು ಇರ್ತಾರೆ. ಹಾಗಾಗಿ ಅದನ್ನು ಒಪ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನಂತ ಕರೀತಾರೆ ನೋಡಿ, ದೇ ಬಿಲಾಂಗ್ ಟು ದಿ ಪವರ್ಫುಲ್ ಎವ್ರಿಡೇ ಫೋರ್ಸ್ ಕಾಲ್ಡ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇದಕ್ಕೆಲ್ಲ ಜನ, ಇದು ಕಾಮನ್ ಸೆನ್ಸು ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾರಲ್ವ, ಆ ರೀತಿ. ಈಗಿನ ಯುವಜನತೆಯೇ ಯಾಕೆ ಈಗ ಹಿಂದುಳಿದಿದ್ದಾರೆ ಅಂತಂದರೆ, ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅದು ಕಾಮನ್ ಸೆನ್ಸು ಅಂತ ಹೇಳೋರು ಇರ್ತಾರೆ. ಆದರೆ ಒಂದು ವಿಚಾರ ಸರಿಯಾಗಿ ನಾವು ತಿಳ್ಕೊಳ್ಬೇಕು, ಕಾನ್ಫಿಡೆನ್ಸ್ ಇಸ್ ನಾಟ್ ದಿ ಸೇಮ್ ಆ್ಯಸ್ ಟ್ರುತ್. ನಿಮಗೆ ಆತ್ಮವಿಶ್ವಾಸ ಇದೆ ಎಂದು ಮಾತ್ರಕ್ಕೆ ಹೇಳೋದೆಲ್ಲ ಸತ್ಯ ಅಲ್ಲ. ದ ಮೂಮೆಂಟ್ ವಿ ಆಸ್ಕ್ ವೆದರ್ ದೀಸ್ ಆರ್ ಫ್ಯಾಕ್ಟ್ಸ್ ಆರ್ ಮಿಯರ್ಲಿ ಒಪಿನಿಯನ್ಸ್ ಶೇಪ್ಡ್ ಬೈ ಹ್ಯಾಬಿಟ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಯಾಸ್. ಹಾಗಾದರೆ ಇದೆಲ್ಲ ಫ್ಯಾಕ್ಟ್ಸಾ ಇವ್ರು ಹೇಳ್ತಾ ಇರೋದು, ಅಥವಾ ಕೇವಲ ಒಪಿನಿಯನ್ಸಾ? ಸತ್ಯವನ್ನು ಹೇಳ್ತಾ ಇದ್ದಾರಾ ಅಥವಾ ಅವರ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್. ಒಪಿನಿಯನ್ಸ್ ಆದರೆ ಅದು ನಮ್ಮ ಹ್ಯಾಬಿಟ್ಸ್, ಎಕ್ಸ್ಪೀರಿಯನ್ಸ್, ನಮ್ಮ ಬಯಾಸ್ ಇದೆಲ್ಲದರಿಂದ ಪ್ರಭಾವಿತಗೊಂಡಿರುತ್ತೆ. ಹಾಗೆ ಸೋಷಿಯಾಲಜಿ ಕಾಮನ್ ಸೆನ್ಸನ್ನು ಮೀರಿ ಸಮಾಜವನ್ನು, ಘಟನೆಗಳನ್ನು, ವ್ಯಕ್ತಿಗಳನ್ನು ನೋಡುತ್ತೆ. ಕಾಮನ್ ಸೆನ್ಸ್ ಬಹಳ ಒಳ್ಳೆಯದೇ, ಆದರೆ ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕಾಮನ್ ಸೆನ್ಸು ಈಗ ನೋಡಿ, ಹ್ಯುಮ್ಯಾನಿಟಿ, ನಾವು ಹಿಸ್ಟ್ರಿಯನ್ನು ನೋಡಿದರೆ, ಈಗ ಒಂದು ರಸ್ತೆಯನ್ನು ದಾಟಬೇಕಾದ್ರೆ ಇಮಿಡಿಯೇಟ್ ಸಿಚುವೇಶನ್ ಬಂದಾಗ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು, ಮತ್ತು ಡೇಂಜರ್ ರೆಕಗ್ನೈಸ್ ಮಾಡಲಿಕ್ಕೆ, ಮತ್ತೊಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ದನ್ನು ತಿಳ್ಕೊಳ್ಳಿಕ್ಕೆ, ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಾಮನ್ ಸೆನ್ಸ್ ಬಹಳ ಒಳ್ಳೆಯದು ಅಲ್ವಾ. ಈ ಕಾಮನ್ ಸೆನ್ಸೇ ಇಲ್ಲ ಅಂತಂದರೆ ನಮ್ಮ ಡೈಲಿ ಲೈಫನ್ನು ನಾವು ಮ್ಯಾನೇಜ್ ಮಾಡೋದು ಕಷ್ಟ. ಕ್ವಿಕ್ ಡಿಸಿಷನಿಗೆ ಕಾಮನ್ ಸೆನ್ಸ್ ಒಳ್ಳೆಯದು, ಆದರೆ ರಿಸರ್ಚ್ಗೆ ಕಾಮನ್ ಸೆನ್ಸ್ ಒಳ್ಳೆಯದಲ್ಲ. ಸೇಮ್ ಟೂಲ್ ದಟ್ ಹೆಲ್ಪ್ಸ್ ಅಸ್ ಸರ್ವೈವ್
ಕ್ಯಾನ್ ಮಿಸ್ಲೀಡ್ ಅಸ್ ವೆನ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಸೊಸೈಟಿ. ಅಂದರೆ ಯಾವ ಕಾಮನ್ ಸೆನ್ಸ್ ಯಾವುದು ನಮಗೆ ಹೆಲ್ಪ್ ಮಾಡಿತ್ತೋ ಬದುಕಲಿಕ್ಕೆ, ಅದೇ ಕಾಮನ್ ಸೆನ್ಸ್ ನಾವು ಉಪಯೋಗ ಮಾಡಿದರೆ ಸೊಸೈಟಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರಬಹುದು. ಯಾಕೆ ಹೀಗಾಗುತ್ತೆ, ವೈ ಅಂತ ಕೇಳಿದ್ರೆ, ಬಿಕಾಸ್ ಕಾಮನ್ ಸೆನ್ಸ್ ಇಸ್ ಯೂಶುವಲಿ ಬಿಲ್ಡ್ ಫ್ರಾಮ್ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ದೃಷ್ಟಿಕೋನದಿಂದ ಒಂದು ವಿಚಾರವನ್ನು, ಘಟನೆಯನ್ನು, ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇರ್ತೇವೆ. ಅನಲೈಸಿಂಗ್ ದಿ ಸಿಚುವೇಶನ್ ಫ್ರಾಮ್ ಅವರ್ ಓನ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅವರ್ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್. ನಮಗೆಲ್ಲ ಗೊತ್ತಿರುತ್ತಾ? ನಮಗೆಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಂದು ಆಯಾಮನೂ ಗೊತ್ತಿರೋದಿಲ್ಲ. ಇಟ್ ಡ್ರಾಸ್ ಕನ್ಕ್ಲೂಷನ್ ಫ್ರಾಮ್ ವಾಟ್ ವಿ ಹ್ಯಾವ್ ಸೀನ್ ಪರ್ಸ್ನಲಿ. ಇಷ್ಟು ದಿನ ನಾವೇನು ನಮ್ಮ ಪರ್ಸನಲ್ ಲೈಫಲ್ಲಿ ಅನುಭವಿಸಿದ್ದೇವೆ, ಅದರಿಂದ ನಾವು ನಿರ್ಧಾರವನ್ನು ಅಥವಾ ಒಂದು ನಿರ್ಣಯಕ್ಕೆ ಬಂದಿರ್ತೇವೆ. ಅಂದರೆ ವಾಟ್ ಅವರ್ ಫ್ಯಾಮಿಲಿ ಬಿಲೀವ್ಸ್, ವಾಟ್ ಅವರ್ ಕಮ್ಯುನಿಟಿ ರಿಪೀಟ್ಸ್, ವಾಟ್ ಮೀಡಿಯಾ ಡ್ರಾಮಟೈಸಸ್ ಆ್ಯಂಡ್ ವಾಟ್ ಟ್ರೆಡಿಷನ್ ಹ್ಯಾಸ್ ನಾರ್ಮಲೈಸ್ಡ್. ಇದೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಕಮ್ಯುನಿಟಿ, ಮೀಡಿಯಾ, ಟ್ರೆಡಿಷನ್ನು, ರಿಲಿಜನ್ನು ಈ ಎಲ್ಲ ಸೇರಿ ನಮ್ಮ ಕಾಮನ್ ಸೆನ್ಸನ್ನು ಬಿಲ್ಡ್ ಮಾಡಿರುತ್ತೆ. ಆದರೆ ಎಷ್ಟೋ ಜನ ಕಾಮನ್ ಸೆನ್ಸನ್ನೇ ಎವಿಡೆನ್ಸ್ ಥರ, ಫ್ಯಾಕ್ಟ್ ಥರ ಮಂಡಿಸ್ತಾ ಇರ್ತಾರೆ. ನೋಡಿ, ಅ ಪರ್ಸನ್ ಮೇ ನೋ 10 ಫ್ಯಾಮಿಲೀಸ್ ಆ್ಯಂಡ್ ಅಸ್ಯೂಮ್ ಆಲ್ ಫ್ಯಾಮಿಲೀಸ್ ಫಂಕ್ಷನ್ ಸಿಮಿಲರ್ಲಿ. ವ್ಯಕ್ತಿಗೆ 10 ಬೇರೆ ಬೇರೆ ಕುಟುಂಬಗಳ ಬಗ್ಗೆ ಗೊತ್ತಿದೆ. 10 ಕುಟುಂಬಗಳ ಸಂಪೂರ್ಣ ವಿವರ ಆ ವ್ಯಕ್ತಿಯ ಹತ್ರ ಇದೆ. 10 ಕುಟುಂಬಗಳನ್ನು ನೋಡಿ ಜಗತ್ತಿನಲ್ಲಿರೋ ಕುಟುಂಬಗಳು ಹೀಗೆ ಇರುತ್ತೆ, ಪ್ರತಿಯೊಂದನ್ನು ಈ 10 ಕುಟುಂಬಗಳಿಂದ ಜಡ್ಜ್ ಮಾಡ್ತಾನೆ ಅಂತಂದರೆ ಅದು ಸರಿಯಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಅನ್ಎಂಪ್ಲಾಯ್ಡ್ ಮ್ಯಾನ್, ಎಲ್ಲೋ ಒಂದು ಕಡೆ ಕೆಲಸ ಇಲ್ಲದೆ ಇರೋ ಒಬ್ಬ ವ್ಯಕ್ತಿಯನ್ನು ನೋಡಿರ್ಬೋದು ಒಬ್ಬರು. ಆ ವ್ಯಕ್ತಿ ಲೇಸಿಯಾಗಿರಬಹುದು. ಹಾಗಂತ ಲೇಸಿನೆಸ್ಸೇ ಕಾರಣ ಈಗ ತುಂಬ ಜನ ಕೆಲಸ ಸಿಗದೆ ಒದ್ದಾಡ್ತಾ ಇರೋದಕ್ಕೆ ಲೇಸಿನೆಸ್ ಮಾತ್ರ ಕಾರಣ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ, ಅಥವಾ ಆಲ್ಸಿಗಳಾಗಿದ್ದಾರೆ, ಅದರಿಂದ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ನಿರ್ಧಾರಕ್ಕೆ ಬರೋದು ತಪ್ಪು. ಮತ್ತು ಒಬ್ಬ ರೂಡ್ ಟೀನೇಜರ್, ಯಾರೋ ಒಬ್ಬ ಟೀನೇಜರು ವಾಪಸ್ ಮಾತಾಡೋದು ಅಥವಾ ವಾದ ಮಾಡೋದನ್ನು ಮಾಡಿದ ತಕ್ಷಣ ಜನ್ರೇಷನ್ನೇ ಹೀಗೆ, ಇದು ಎಂಟೈರ್ ಜನ್ರೇಷನ್ ಈಗ ಸರಿನೇ ಇಲ್ಲ ನಿರ್ಧಾರಕ್ಕೆ ಬರ್ತಾರಲ್ವ, ಅದೆಲ್ಲ ಏನು ಹೇಳುತ್ತೆ, ಲಿಮಿಟೆಡ್ ಎಕ್ಸ್ಪೀರಿಯನ್ಸನ್ನು ತೋರಿಸುತ್ತೆ. ನಾನು ಹೇಳ್ತಾ ಇರ್ತೇನೆ, ರಿಯಾಕ್ಟ್ ಮಾಡೋದಲ್ಲ. ತಕ್ಷಣ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಅದಕ್ಕೆ ವಾಪಸ್ಸು ಹೇಳೋದನ್ನು ಆದಷ್ಟು ಬಿಡಿ. ಅದರಲ್ಲೂ ಸಿವಿಲ್ ಸರ್ವೆಂಟ್ ಆಗಲಿ, ಹೊರಟಿರೋರು ತುಂಬ ಜವಾಬ್ದಾರಿಗಳಿರುತ್ತೆ ಮುಂದೆ. ನಿಮಗೆ ಬೈಲಿ ಅಥವಾ ನಿಮ್ಮ ಬಗ್ಗೆ ಏನೇ ಮಾತನಾಡಿದ್ದಕ್ಕೆ ಸುಮ್ಮನಿದ್ರೆ, ಸ್ವಲ್ಪ ಹೊತ್ತು ವೇಟ್ ಮಾಡ್ತಿದ್ರೆ ಅಥವಾ ರಿಯಾಕ್ಟ್ ಮಾಡದೇ ಇದ್ರೆ ನೀವೇನೂ ಕಳ್ಕೊಳ್ಳೋದಿಲ್ಲ. ಯಾವುದಕ್ಕೂ ತಕ್ಷಣ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಸೈಲೆನ್ಸ್ ಬೇರೆಯವರಿಗೆ ಭಯ ಹುಟ್ಟಿಸುತ್ತೆ. ಆ್ಯಕ್ಚುಲಿ ಪವರ್ಫುಲ್ ಪೊಸಿಷನ್ನಲ್ಲಿ ಇರೋರು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಇನ್ನೊಂದು ಪಕ್ಷದವರು ಅಥವಾ ಬೇರೆಯವರು ಸ್ವಲ್ಪ ನಿಮ್ಮ ಬಗ್ಗೆ ಗೌರವವನ್ನು ಹೆಚ್ಚು ತೋರಿಸ್ತಾರೆ, ಮತ್ತು ನಿಮ್ಮ ಬಗ್ಗೆ ಯಾವಾಗಲೂ ಒಂದು ಭಯ ಇರುತ್ತೆ. ರಿಯಾಕ್ಟ್ ಮಾಡೋರ್ಗಿಂತ ಸೈಲೆಂಟ್ ಆಗಿರೋರು, ಸರಿಯಾದ ಸಂದರ್ಭದಲ್ಲಿ ಮಾತಾಡೋರು, ಅವರು ನಮಗೆ ಬಹಳ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ. ಕಾಮನ್ ಸೆನ್ಸ್ ನಮಗೆ ಸಿನ್ಸಿಯಾರಿಟಿಯನ್ನು ಕಲಿಸಬಹುದು ಅಲ್ವಾ, ಸಿನ್ಸಿಯರ್ ಆಗಿ ಅವ್ರು ಹೇಳ್ತಾ ಇರಬಹುದು. ಅಂದರೆ ಅದ್ರ ಹಿಂದೆ ದುರುದ್ದೇಶನೇ ಇರುತ್ತೆ ಅಂತ ಅಲ್ಲ. ಒಬ್ಬ ವ್ಯಕ್ತಿ ಒಂದೇ ಘಟನೆ ನೋಡಿ ಎಲ್ಲವನ್ನ ನಿರ್ಧಾರ ಮಾಡ್ತಿದ್ದಾರೆ ಅಂತಂದರೆ ಅವರು ದುರುದ್ದೇಶದಿಂದ ಹಾಗೆ ಹೇಳ್ತಾ ಇದ್ದಾರೆ ಅಂತಲ್ಲ, ಅವರ ಒಂದು ಬಯಾಸ್ ಆ ಥರ ಆಗ್ಬಿಟ್ಟಿದೆ. ಆದರೆ ಅದರ ಸಮಸ್ಯೆ ಏನು, ನ್ಯಾರೋ ಆಗಿರುತ್ತೆ ಅಲ್ವಾ, ಎಲ್ಲ ಘಟನೆಗಳಿಗೂ ಅದು ಅಪ್ಲೈ ಆಗೋದಿಲ್ಲ. ಹಾಗಾಗಿ ಸೋಷಾಲಜಿ ಈ ನ್ಯಾರೋನೆಸ್ಸನ್ನು, ಇದರ ಸೀಮಿತತೆಯನ್ನು ತಿಳಿಸುತ್ತೆ ನಮಗೆ. ಅದನ್ನು ತಿಳಿಸಿ ನಮ್ಮನ್ನು ಇನ್ನೂ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಸೋಷಾಲಜಿಯಲ್ಲಿ ಮುಖ್ಯವಾಗಿ ಇನ್ಸ್ಟಿಟ್ಯೂಷನ್ಗಳನ್ನು, ರಿಲೇಷನ್ಶಿಪ್ಪನ್ನು, ಇನ್ಇಕ್ವಾಲಿಟಿ, ನಮ್ಮ ಬಿಲೀಫ್ಸ್, ನಮ್ಮ ಕಾನ್ಫ್ಲಿಕ್ಟ್ ಮತ್ತು ನಮ್ಮ ಪ್ಯಾಟರ್ನ್ಸ್ ಆಫ್ ಬಿಹೇವಿಯರ್, ಇದನ್ನೆಲ್ಲವನ್ನು ಹೇಗೆ ಒಂದು ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತಾರೆ. ಇಟ್ ಡಸ್ ನಾಟ್ ಸ್ಟಾಪ್ ಎಟ್ ವಾಟ್ ಅಪಿಯರ್ಸ್ ಆಬ್ವಿಯಸ್. ಹೌದು, ಸಮಾಜದಲ್ಲಿ ಬಡತನ ಇದೆ, ಅದಕ್ಕೆ ಕಾರಣ ಇಷ್ಟೇ ಅಂತ ಹೇಳಿ ಅಲ್ಲೇ ನಿಲ್ಲೋದಿಲ್ಲ ಸೋಷಾಲಜಿ. ಇಟ್ ಆಸ್ಕ್ಸ್ ವಾಟ್ ಲೈಸ್ ಬಿನೀತ್ ದಿ ಆಬ್ವಿಯಸ್. ಹೌದು, ಸಾಮಾನ್ಯವಾಗಿ ನಮಗೇನು ಅನಿಸ್ತಾ ಇದೆಯೋ ಅದರ ಹಿಂದೆ ಇರುವಂಥ ಕಾರಣ ಏನು ನೋಡಿ. ವೈ ಡಸ್ ಪವರ್ಟಿ ಪರ್ಸಿಸ್ಟ್ ಅಕ್ರಾಸ್ ಜನರೇಷನ್ಸ್. ಹೌದು, ಒಬ್ಬ ವ್ಯಕ್ತಿ ಹುಟ್ಟದ ಬಡವನಾಗೆ ಆಮೇಲೆ ಪ್ರಾಣ ಕಳ್ಕೊಳ್ತಾನೆ. ಅವನ ಮುಂದಿನ ಜನ್ರೇಷನ್ನು ಯಾಕೆ ಅದೇ ಸಮಸ್ಯೆನ ಎದುರಿಸ್ತಾ ಇದೆ? ಶಿಕ್ಷಣ ಇರೋರು ಸಹ ಯಾಕೆ ಇನ್ನೂ ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ತಾರತಮ್ಯವನ್ನು ಯಾಕೆ ಮುಂದುವರಿಸ್ತಾ ಇದ್ದಾರೆ?
ಮತ್ತೆ ಕೆಲವೊಂದು ಕ್ರೈಮ್ಗಳು ಸ್ಪೆಸಿಫಿಕ್ ಏರಿಯಾದಲ್ಲಿ ಯಾಕೆ ಜಾಸ್ತಿ ಕಂಡು ಬರ್ತಾ ಇದೆ? ವೈ ಡು ಸೋಷಿಯಲ್ ನಾರ್ಮ್ಸ್ ಚೇಂಜ್ ರ್ಯಾಪಿಡ್ಲಿ ಇನ್ ಒನ್ ಡಿಕೇಡ್ ಅಂಡ್ ರಿಮೇನ್ ರಿಜಿಡ್ ಇನ್ ಅನದರ್? ಕೆಲವೊಂದು ಕಾಲದಲ್ಲಿ ತುಂಬ ಬಹಳ ಬೇಗ ಸಮಾಜ ಬದಲಾಗ್ತಾ ಇರುತ್ತೆ, ಕೆಲವೊಂದು ಕಾಲದಲ್ಲಿ ತುಂಬ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ವೈ ಡು ಪೀಪಲ್ ಡಿಫೆಂಡ್ ಸಿಸ್ಟಮ್ಸ್ ದಟ್ ಡಿಸ್ಅಡ್ವಾಂಟೇಜ್ ದೆಮ್? ಯಾವ ಒಂದು ವ್ಯವಸ್ಥೆಯಿಂದ ನಮಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೋ ಅಂಥ ಸಿಸ್ಟಮನ್ನು ಯಾಕೆ ಜನ ಡಿಫೆಂಡ್ ಮಾಡ್ತಾರೆ? ವೈ ಡು ಪ್ರೈವೇಟ್ ಟ್ರಬಲ್ಸ್ ಆಫನ್ ಮಿರರ್ ಪಬ್ಲಿಕ್ ಕಂಡೀಷನ್ಸ್? ನಮ್ಮ ಪ್ರೈವೇಟ್ ಟ್ರಬಲ್ಸ್, ನಮ್ಮ ವೈಯಕ್ತಿಕ ಸಮಸ್ಯೆಗಳು ಪಬ್ಲಿಕ್ ಕಂಡೀಷನ್ನ ಹೇಗೆ ತಿಳಿಸುತ್ತವೆ? ಇದೆಲ್ಲವನ್ನ ಸೋಷಿಯಾಲಜಿ ನಮ್ಮ ಮುಂದೆ ಪ್ರಶ್ನೆಯಾಗಿ ಇಡುತ್ತೆ. ಹಾಗಾಗಿ ದೀಸ್ ಆರ್ ನಾಟ್ ಕ್ವಶನ್ ಕಾಮನ್ ಸೆನ್ಸ್ ಯೂಶುವಲಿ ಆಸ್ಕ್. ನೋಡಿ, ಯಾರು ಇಂಥ ಪ್ರಶ್ನೆಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಿಲ್ಲ. ಯಾಕೆ ಡಿಸ್ಕಸ್ ಮಾಡೋದಿಲ್ಲ? ಯಾಕಂತಂದರೆ ದೇ ರಿಕ್ವೈರ್ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ತಾಳ್ಮೆ ಇಲ್ಲದೆ ಕಂಪ್ಯಾರಿಸನ್, ಡೇಟಾ ಅನಾಲಿಸಿಸ್, ಥಿಯರಿ ಮತ್ತು ವಿಲ್ಲಿಂಗ್ನೆಸ್ ಟು ಸಸ್ಪೆಕ್ಟ್ ಫಸ್ಟ್ ಇಂಪ್ರೆಷನ್ ಎಲ್ಲ ಇಲ್ಲದೆ ನಾವು ಸರಿಯಾಗಿ ಒಂದು ವಿಷಯವನ್ನು ಬೇರೆ ಬೇರೆ ಡೈಮೆನ್ಷನ್ನಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಕಾಮನ್ ಸೆನ್ಸ್ ಅಂತಂದರೆ ತಕ್ಷಣ ಏನು ಗೊತ್ತಾಗುತ್ತೋ, ಏನು ತಿಳಿದಿರುತ್ತೋ ಅದನ್ನು ಹೇಳೋದು, ಅದನ್ನು ಒಪ್ಕೊಳ್ಬಹುದು ತುಂಬ ಜನ. ಅಂದರೆ ಆ್ಯಕ್ಚುಲಿ ಅಷ್ಟೇನಾ ಅದು? ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೇ ದಾರಿನ ಇರೋದು ಅಂತ ಕೇಳಿದರೆ ಅಲ್ಲ. ಅದಕ್ಕೆ ನಮಗೆ ಏನು ಬೇಕು? ಪೇಷನ್ಸ್ ಬೇಕು. ತುಲನಾತ್ಮಕ ವಿಶ್ಲೇಷಣೆ ಅಂತ ಕರಿತೇವೆ, ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ. ಆ ಥರ. ಇನ್ನು ಡೇಟಾ ನಿಜವಾಗ್ಲೂ ಬರೀ ಮಾತಿನಲ್ಲಿ ಹೇಳ್ತಾ ಇದ್ದಾರಾ, ಹಿಂದ್ಗಡೆ ಏನಾದರೂ ಡೇಟಾ ಇಟ್ಕೊಂಡು ಮಾತಾಡ್ತಾ ಇದ್ದಾರಾ? ಥಿಯರಿ ಅಂದರೆ ಇದಕ್ಕೆ ಯಾವುದಾದ್ರೂ ಸಿದ್ಧಾಂತಗಳಿದೆಯಾ? ಮತ್ತು ಯಾರಾದರೂ ಒಂದು ವಿಷಯ ಹೇಳಿದರೆ ಅವರನ್ನು ವಿರೋಧಿಸದೇನೆ, ಇನ್ನೊಂದು ಸಾರಿ ಕೇಳಿ, ಅವರನ್ನು ವಿರೋಧಿಸದೆ ಅದನ್ನು ಅನಾಲಿಸಿಸ್ ಮಾಡೋದು, ಅದನ್ನು ನಮ್ಮೊಳಗೆ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ನಮಗಿದೆಯಾ? ನಾವು ಡೈರೆಕ್ಟಾಗಿ ವ್ಯಕ್ತಿಗಳ ಜೊತೆ ವಾದ ಮಾಡಲಿಕ್ಕೆ ಹೋಗ್ಬಿಡ್ತೇವೆ, ಅವರಿಗೆ ಬೈತೇವೆ ಅಥವಾ ಅವ್ರ ಜೊತೆ ಜಗಳ ಕೇಳಿತೇವೆ. ಅದಲ್ಲ ನಿಜವಾಗ್ಲೂ ಪರಿಹಾರ. ಅದಲ್ಲ. ನಾವು ಎಷ್ಟು ಆ ವಿಷಯವನ್ನು ವಿಶ್ಲೇಷಣೆ ಮಾಡಿದ್ದೇವೆ, ನಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಆ ಫಸ್ಟ್ ಇಂಪ್ರೆಷನನ್ನು ಸಸ್ಪೆಕ್ಟ್ ಅಂದರೆ ಅದನ್ನು ನಾವು ನಿಜವಾಗ್ಲೂ ಸರಿ ಇದೆಯಾ ಅಂತ ಅವಲೋಕಿಸೋದು, ಆ ಒಂದು ಗುಣ ನಮ್ಮಲ್ಲಿ ಇದೆಯಾ? ಉದಾಹರಣೆಗೆ ನೋಡಿ, ಫೇಲ್ಯೂರ್. ತುಂಬ ಜನರಿಗೆ ಅಥವಾ ನಮಗೆ ಪ್ರತಿದಿನ ಒಂದು ಸಮಸ್ಯೆ, ನಾನೇನಾದರೂ ಜೀವನದಲ್ಲಿ ಫೇಲ್ಯೂರ್ ಆಗಿಬಿಟ್ರೆ ಅಥವಾ ನನ್ನ ಲೈಫ್ ಯಾವುದರಲ್ಲೂ ಸಕ್ಸಸ್ ಕಾಣಿಸ್ತಾ ಇಲ್ವಲ್ಲ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಆದರೆ ಆ್ಯಕ್ಚುಲಿ ನೀವು ಯಾವುದನ್ನು ಫೇಲ್ಯೂರ್ ಅಂತ ಅಂದ್ಕೊಳ್ತಾ ಇದ್ದೀರೋ ಅದು ನಿಮ್ಮ ಒಂದು ಸಮಸ್ಯೆ ಅಲ್ಲ. ಅಂದರೆ ನೀವೇ ಕಾರಣ ಅದಕ್ಕೆ, ನಿಮ್ಮಿಂದಾನೇ ನಿಮ್ಮ ಲೈಫ್ ಇಷ್ಟು ಈ ಲೆವೆಲಿಗೆ ಈ ರೀತಿ ಆಗಿರೋದು ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಆ ಯೋಚನೆಯಿಂದ ಹೊರಗೆ ಬನ್ನಿ. ಅಂದರೆ ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ ಅನ್ನೋರು ಇರ್ತಾರೆ. ಹಾಗೆ ಯಾವುದೂ ಇರೋದಿಲ್ಲ. ನಮ್ಮ ವ್ಯಕ್ತಿತ್ವ ಎಲ್ಲವನ್ನ ಮೀರಿರುತ್ತೆ. ನಾವು ಇವತ್ತು ಈ ಒಂದು ಸಿಚುವೇಶನಲ್ಲಿ ಇರಲಿಕ್ಕೆ, ಇದು ಒಳ್ಳೆಯದಾಗಿರಬಹುದು ಅಥವಾ ಒಳ್ಳೆಯದಾಗಿಲ್ಲದೆ ಇರಬಹುದು, ಪ್ರತಿಯೊಂದು ಘಟನೆಗೂ ನಮ್ಮನ್ನು ಮೀರಿದ ಎಷ್ಟೋ ಬೇರೆ ಬೇರೆ ವ್ಯಕ್ತಿ ಘಟನೆಗಳ ಲಿಂಕ್ ಇರುತ್ತೆ. ನಮ್ಮಿಂದಾನೇ ಸಕ್ಸಸ್ಸು ನಾವು ಪಡ್ಕೊಂಡಿರೋದಿಲ್ಲ, ಫೇಲ್ಯೂರು ಆಗಿರೋದಿಲ್ಲ. ಕೆಲವರು ಹೇಳ್ತಾರೆ ಹಿ ಫೇಲ್ಡ್ ಬಿಕಾಸ್ ಹಿ ಈಸ್ ಲೇಜಿ ಅಂತ. ಸರಿಯಾಗಿ ಓದಲಿಲ್ಲ ಹಾಗಾಗಿ ಪಾಸ್ ಆಗಿಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಹೆಚ್ಚು ಹಣ ಗಳಿಸ್ತಾ ಇಲ್ಲ ಅಂತ ಹೇಳೋರು ಇರಬಹುದು. ಕೆಲವೊಂದು ಸಂದರ್ಭದಲ್ಲಿ ಅದು ಸತ್ಯನೂ ಆಗಿರಬಹುದು ಅಲ್ವಾ? ಲೇಜಿ ಆಗಿದ್ರೆ ಖಂಡಿತ ರಿಸಲ್ಟ್ ಬರೋದಿಲ್ಲ, ಅದಂತೂ ಸತ್ಯ. ಲೇಜಿನೆಸ್ಸಿಂದ ರಿಸಲ್ಟ್ ಬರೋದಿಲ್ಲ, ಹೌದು. ಆದರೆ ಲೇಜಿನೆಸ್ ಮಾತ್ರ ಕಾರಣನ? ಹಾಗಾದರೆ ವ್ಯಕ್ತಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದರೆ ಅಥವಾ ಅವನು ಯಶಸ್ಸನ್ನು ಕಾಣಲಿಲ್ಲ ಅಂತಂದರೆ ಲೇಜಿನೆಸ್ ಮಾತ್ರ ಕಾರಣನ? ಅಲ್ಲ. ಆಲಸ್ಯ ಯಾವತ್ತೂ ಇಲ್ಲದೆ ಇರಬಹುದು, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬ ಇರುತ್ತೆ. ಎಸ್, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಹಾಗಾಗಿ ಸೋಷಿಯಾಲಜಿ ನೋಡಿ, ಸೋಷಿಯಾಲಜಿ ಡಸ್ ನಾಟ್ ಡಿನೈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ವೈಯಕ್ತಿಕ ಜವಾಬ್ದಾರಿಯನ್ನು ನೀವು ನಿರ್ವಹಿಸಲೇಬೇಕು. ಲೇಜಿಯಾಗಿರ್ಲಿಕ್ಕೆ ಅವಕಾಶ ಇಲ್ಲ. ಅದು ಮಾತ್ರ ಅಲ್ಲ, ಬಟ್ ಇಟ್ ಆಸ್ಕ್ ವೆದರ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಹೋಲ್ ಸ್ಟೋರಿ. ನೀವು ಓದಿದ್ರೆ ಸಾಕ ಹಾಗಿದ್ರೆ ರೆಸ್ಪಾನ್ಸಿಬಿಲಿಟಿ ಇದ್ದ ಮಾತ್ರಕ್ಕೆ ಪ್ರತಿಯೊಂದು ಕ್ಷೇತ್ರನೂ ನೀವಂದ್ಕೊಂಡಾಗೆ ಆಗ್ಬಿಡುತ್ತಾ? ಉದಾಹರಣೆಗೆ ಇಲ್ಲಿ ಫೇಲ್ಯೂರನ್ನು ಕನ್ಸಿಡರ್ ಮಾಡಿದ್ದಾರೆ. ಫೇಲ್ಯೂರ್ ಅಂತಂದರೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಅಥವಾ ಯಾವುದೋ ಒಂದು ವಿಭಾಗದಲ್ಲಿ ಅವ್ರು ಅಂದ್ಕೊಂಡಿರೋದು ಆಗಿಲ್ಲ. ಅವಾಗ ಸೋಷಿಯಾಲಜಿ ಏನು ಹೇಳುತ್ತೆ, ಏನೇನು ಕೇಳ್ತಾ ಹೋಗುತ್ತೆ ನೋಡಿ.
ನಿಜವಾಗ್ಲೂ ಅವರಿಗೆ ಕ್ವಾಲಿಟಿ ಸ್ಕೂಲಿಂಗ್ ಸಿಕ್ಕಿದೆಯಾ? ನಮಗೆ ನಮ್ಮ ಸ್ಕೂಲು, ನಮ್ಮ ಹೈಸ್ಕೂಲೆಲ್ಲ ನಾವು ಯೋಚನೆ ಮಾಡಿದರೆ, ಈಗ ನಮ್ಮ ಹಳ್ಳಿಯಲ್ಲಿ ಹೈಸ್ಕೂಲಲ್ಲಿ ಇಂಗ್ಲೀಷ್ ಮತ್ತು ಸೈನ್ಸಿಗೆ ಟೀಚರ್ಸೇ ಇರಲಿಲ್ಲ. ಹಾಗಾಗಿ ನಾವು ಬರೀ ನಮ್ಮ ಒಂದು ಸ್ಕೂಲ್ ಕಥೆ ಅಲ್ಲ ಅದು, ಎಷ್ಟೋ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸರಿಯಾಗಿ ಟೀಚರ್ಸ್ ಇರೋದಿಲ್ಲ. ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ನಮಗೆ ಮೊದಲಿಂದಾನು ಇಂಪಾರ್ಟೆನ್ಸನ್ನು ಹೇಳಿರೋದಿಲ್ಲ. ಇಷ್ಟೆಲ್ಲ ಮೊದಲಿಂದ ನಾವು ಸಮಾಜದಲ್ಲಿ ನಾವು ಬೆಳೆದು ಬಂದಿರೋದೇ ಆಗಿರೋದ್ರಿಂದ ಸಡನ್ ಆಗಿ ಇದು ನಮ್ಮ ತಪ್ಪು ಹೇಳ್ಬಿಟ್ರೆ ಸರಿಯಲ್ಲ. ಈಗ ನಾವು ಒಂದು ವಿಷಯದಲ್ಲಿ ಹಿಂದೆ ಉಳಿದಿದ್ದೇವೆ ಅಂತಂದರೆ ಕೇವಲ ಅದು ನಮ್ಮ ತಪ್ಪು ಮಾತ್ರ ಅಲ್ಲ, ಅದಕ್ಕೆ ಎಷ್ಟೆಷ್ಟೋ ಬೇರೆ ಬೇರೆ ಕಾರಣಗಳಿರುತ್ತೆ. ಉದಾಹರಣೆಗೆ ಇಲ್ಲಿ ನಿಜವಾಗ್ಲೂ ಹಾಗಾದರೆ ಸ್ಕೂಲಿಂಗ್ ಒಳ್ಳೆ ಶಿಕ್ಷಣ ಸಿಕ್ಕಿದೆಯಾ? ಮನೇಲಿ ಫಿನಾನ್ಷಿಯಲ್ ಪ್ರೆಷರ್ ಇತ್ತಾ? ಒಳ್ಳೆ ಬುಕ್ ಸಿಗ್ತಾ ಇತ್ತಾ? ಎಲೆಕ್ಟ್ರಿಸಿಟಿ ಇತ್ತಾ? ಗೈಡೆನ್ಸು, ನ್ಯೂಟ್ರಿಷನ್ನು, ಇಮೋಷ್ನಲ್ ಸ್ಟೆಬಿಲಿಟಿ ಇದೆಲ್ಲ ಇತ್ತಾ ಓದಬೇಕಾದ್ರೆ? ಮತ್ತು ಕಾಸ್ಟ್ ಇರಬಹುದು, ಲ್ಯಾಂಗ್ವೇಜು, ಜಿಯೋಗ್ರಫಿ, ಡಿಸ್ಯಾಬಿಲಿಟಿ, ಮೆಂಟಲ್ ಹೆಲ್ತ್ ಎಲ್ಲದರಿಂದ ಆಬ್ಸ್ಟ್ಯಾಕಲ್ ಕ್ರಿಯೇಟ್ ಆಯಿತಾ ಏನಾದರೂ? ಮತ್ತು ಅದ್ರ ಜೊತೆ ಡಿಡ್ ಅದರ್ಸ್ ಬಿಗಿನ್ ದ ರೇಸ್ ಫ್ರಾಮ್ ವೆರಿ ಡಿಫರೆಂಟ್ ಸ್ಟಾರ್ಟಿಂಗ್ ಲೈನ್? ಇಲ್ಲೊಂದು ವಿಚಾರ ನಿಮಗೆ ಸ್ಪಷ್ಟಪಡಿಸಲೇಬೇಕು. ನಾವೆಲ್ಲ ಈಗ ಒಂದೇ ಪರೀಕ್ಷೆಯ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಯಾಕೆ ಆದರೆ ನಿಮ್ಗೆ ಗೊತ್ತಿದೆ ಇದೆಲ್ಲ ತುಂಬ ಫ್ಯಾಕ್ಟರ್ಗಳಿರುತ್ತೆ ಅಂತ. ಇಲ್ಲಿ ಮುಖ್ಯವಾದ ಸಮಸ್ಯೆ ಏನು? ಎಲ್ಲರೂ ಒಂದೇ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಇದು ಲಾಂಗ್ ಟರ್ಮ್ ಪ್ರಾಸೆಸ್. ನಮ್ಗೆ ಗೊತ್ತಿಲ್ಲ ಯಾವಾಗ ಯಶಸ್ಸು ಅಥವಾ ನೀವೇನು ಅಂದ್ಕೊಂಡಿದ್ದೀರೋ ಪಾಸ್ ಇರಬಹುದು, ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅನ್ಪ್ರೆಡಿಕ್ಟಿಬಿಲಿಟಿ ತುಂಬ ಇದೆ ಈ ಎಕ್ಸಾಮಲ್ಲಿ. ಅದಕ್ಕೆ ವರ್ಕ್ ಮಾಡ್ತಾ ಪ್ರಿಪೇರ್ ಆಗಿ ಅಂತ ಹೇಳೋದು. ಅಂತಂದರೆ ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇರೋದ್ರಿಂದ. ಯಾಕೆ ಜಾಸ್ತಿ ಇದೆ ಅಂತಂದರೆ ಎಲ್ಲ ಒಂದೇ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ಕನ್ನಡ ಮೀಡಿಯಮಿಂದ ಬಂದು ಇಂಗ್ಲೀಷನ್ನ ಈಗ ಕಲಿತಾ ಇದ್ದೀರಿ, ನೆಕ್ಸ್ಟ್ UPSC ಅಟೆಂಡ್ ಮಾಡ್ತಾ ಇದ್ದೀರಿ, ಇದು ನಿಮ್ಮ ಲೈನ್ ಆಗಿರಬಹುದು. ಇನ್ನೊಬ್ಬರು IIT IIMನಲ್ಲಿ ಕಲ್ತಿರ್ತಾರೆ, ಅವರು ಅದೇ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮೆಡಿಕಲ್ ಫೀಲ್ಡು CA ಮಾಡಿರ್ತಾರೆ, ಅಥವಾ ಬೇರೆ ಯಾವ ಫೀಲ್ಡ್ ತಗೊಳ್ಳಿ, ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿರಬಹುದು. ಎಲ್ಲ ಫೀಲ್ಡ್ನ ಎಕ್ಸ್ಪರ್ಟ್ಗಳು ಬಂದು ಇಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಇದು ಭಯ ಪಡ್ಕೊಳ್ಳೋ ವಿಷಯ ಅಲ್ಲ, ಇದು ರಿಯಾಲಿಟಿ. ನೆಗೆಟಿವ್ ಹೇಳೋದು ಇದು ನನಗೆ ಆ್ಯಕ್ಚುಲಿ ಇರೋ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಎಲ್ಲರೂ ಒಂದೇ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಮತ್ತು ಇನ್ನೊಂದು ವಿಚಾರ, ಈ ವರ್ಷ ಏನೋ ಹೌದು ಮತ್ತೆ ಅಟೆಂಪ್ಟ್ ಬಗ್ಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಒಂದು ಸಾರಿ ಕ್ಲಿಯರ್ ಆಗಿರೋರು ಮತ್ತೆ ಅಟೆಂಡ್ ಮಾಡ್ತಾರೆ ಎಕ್ಸಾಮನ್ನು. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಅಂತ 3 ಸ್ಟೇಜ್ ಇರುತ್ತೆ. ಮೇನ್ಸ್ ತನಕ ಹೋಗಿ ಇಂಟರ್ವ್ಯೂ ಆಗದೆ ಇರೋರು ಮತ್ತೆ ಪ್ರಿಲಿಮ್ಸಲ್ಲಿ ನಿಮ್ಮ ಜೊತೆನೇ ಕಾಂಪೀಟ್ ಮಾಡ್ತಾರೆ. ಇಂಟರ್ವ್ಯೂ ಆಗದೆ ಇರೋರು ಮತ್ತೆ ಬರ್ತಾರೆ ಪ್ರಿಲಿಮ್ಸಿಗೆ. ಅವರ ಅಕ್ಯುಮುಲೇಟೆಡ್ ನಾಲೆಜ್ ಸುಮ್ಮನೆ ವೇಸ್ಟ್ ಆಗಲ್ಲ ಅಲ್ವಾ? ಸೊ ವರ್ಷಗಳು ಕಳೀತಾ ಇದ್ದ ಹಾಗೆ ನಾಲೆಜ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಆವಾಗ ವರ್ಕ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇದು ಪಾಸ್ ಮಾಡಲಿಕ್ಕೆ ಆಗದೆ ಇರೋ ಎಕ್ಸಾಮ್ ಅಂತ ಕೇಳಿದರೆ ಅದು ಅಲ್ಲ. ಇಲ್ಲಿ ಪೇಷನ್ಸ್, ನಿಮ್ಮ ಡೆಡಿಕೇಶನ್ ಮತ್ತು ಲಾಂಗ್ ಟರ್ಮ್ ಥಿಂಕಿಂಗ್ ಇದೆಲ್ಲ ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಹಾರ್ಡ್ ವರ್ಕ್ ಮಾತ್ರ ಅಲ್ಲ. ಹಾಗೆ ವರ್ಕ್ ಮಾಡಿದ್ದೇನೆ ಹಾಗಾಗಿ ನಾನು ಪಾಸ್ ಆಗಬೇಕು, ಓದಿದ್ದೇನೆ, ಬಾಯರ್ಟ್ ಮಾಡಿದ್ದೇನೆ ಒಂದು ಮಾತ್ರಕ್ಕೆ ಬೇರೆಯವ್ರು ಯಾವ ಥರ ಓದಿದ್ದಾರೆ, ಅವ್ರು ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ನಿಮ್ಮ ಕೆಲಸ ಮಾತ್ರ ನೀವು ಮಾಡಲಿಕ್ಕೆ ಆಗೋದು. ಎಲ್ಲ ಒಂದೇ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ನಿಮಗೆ ಅನಿಸುತ್ತೆ ಈಗ ಒಂದು ರೇಸ್ ಇದೆ, ರೇಸು ಎಲ್ಲ ಒಂದೇ ಲೈನು ಅಂತಂದರೆ ಕರೆಕ್ಟು, ಅದು ನ್ಯಾಯ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಇಲ್ಲಿ ಹಾಗಿಲ್ವಲ್ಲ. ನೀವು ಈ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಮತ್ತೆ ಯಾರೊಬ್ಬ ವ್ಯಕ್ತಿ ಈಗಾಗಲೇ ಮುಂದಿದ್ದಾರೆ, ಇವರಿಗೆ ಪ್ರಿಲಿಮ್ಸ್ ಮೇನ್ಸ್ ತನಕ ಹೋಗಿ ಬಂದಿರೋದ್ರಿಂದ ಅವರಿಗೆ ಟ್ಯಾಕಲ್ ಮಾಡೋದು ಹೇಗೆ ಅಂತ ಒಂದು ಅನುಭವ ಇದೆ. ಆದರೆ ಅವರು ನಿಮ್ಮ ಜೊತೆನೇ ಮುಂದಿನ ವರ್ಷ ಪ್ರಿಲಿಮ್ಸ್ ಬರೀತಾರೆ. ಇಂಟರ್ವ್ಯೂ ತನಕ ಹೋಗಿ ಬಂದಿರೋರು ನಿಮ್ಮ ಜೊತೆನೇ ಪ್ರಿಲಿಮ್ಸ್ ಬರೀತಾರೆ. ಸೊ ಇದು ರಿಯಾಲಿಟಿ. ಇದನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಬ್ಯಾಕಪ್ ಪ್ಲ್ಯಾನ್ ಅಥವಾ ಏನಾದರೂ ಇಟ್ಟುಕೊಂಡೇ ಮುಂದೆ ಹೋಗಬೇಕಾಗುತ್ತೆ. ಸುಮ್ಮನೆ ಎಮೋಷ್ನಲ್ ಆಗಿ ಇನ್ಸ್ಪಿರೇಷನ್ ಮೂವಿ ನೋಡಿ ಬರೋದಲ್ಲ. ಹಾಗೆ ಇಂಗ್ಲೀಷ್ ಪ್ರತಿಯೊಂದು ಕಡೆನೂ ಇಂಪಾರ್ಟೆಂಟು. ಮತ್ತು ನಿಮ್ಮ ಒಂದು ಸ್ಕಿಲ್ ಸೆಟ್ ಬೇರೆ ಕೆಲಸದಲ್ಲಿ ಏನು ತೊಡಗಿಸ್ಕೊಳ್ತೀರಿ ಅದು ಸಹ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲ ಹೇಳಿಬಿಡ್ತಾರೆ ಅಲ್ವಾ, ನೀವು 1 ವರ್ಷ ಓದ್ಬಿಡಿ ನಿಮ್ಗೆ ಕ್ಲಿಯರ್ ಮಾಡಿಬಿಡ್ತೀರಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ನಿಮ್ಮ ಹತ್ರ ಆಗೋದೇ ಇಲ್ಲ ಅಂತಲೂ ಹೇಳಿಬಿಡ್ತಾರೆ. ಎರಡೂ ಕಾಮನ್ ಸೆನ್ಸ್ಗಳು ರಾಂಗ್. ನಿಜವಾಗಲೂ ಒಂದು ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಆ ಎಕ್ಸಾಮನ್ನು ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಗೊತ್ತಾಗೋದು ನಿಮ್ಮ ಒಂದು ಎಫಿಷಿಯನ್ಸಿ ಯಾವ ಥರ ಇದೆ, ವರ್ಕಿಂಗ್ ಕೆಪಾಸಿಟಿ ಯಾವ ಥರ ಇದೆ, ಪೇಷನ್ಸ್ ಎಷ್ಟಿದೆ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಹಾಗೆ ಕಾಮನ್ ಸೆನ್ಸ್ ಏನು ಹೇಳುತ್ತೆ, ಕಲ್ಪ್ರಿಟ್
ನೀವೇನಾದರೂ ಪಾಸ್ ಆಗಿಲ್ಲ ಅಥವಾ ನೀವೇನಾದರೂ ನೀವು ಅಂದ್ಕೊಂಡು ರ್ಯಾಂಕ್ ಪಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮದೇ ತಪ್ಪು ಅಂತ ಹೇಳಿಬಿಡುತ್ತೆ ಕಾಮನ್ ಸೆನ್ಸು. ಸೋಷಾಲಜಿ ಅದನ್ನು ಹೇಳೋದಿಲ್ಲ. ಇಲ್ಲ, ಇಂಥ ಹಿನ್ನೆಲೆಯಿಂದ ಬಂದ ಮೇಲೆ ಅವರಿಗಿಷ್ಟು ಸೌಲಭ್ಯಗಳು ಇರಲಿಲ್ಲ ಮೊದಲಿಂದಾನು. ಇಷ್ಟೊಂದು ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಹೆಚ್ಚು ಎಫರ್ಟ್ ಬೇಕಾಗುತ್ತೆ, ಹೆಚ್ಚು ವರ್ಷಗಳು ಬೇಕಾಗುತ್ತೆ. ಹಾಗೆ ಆ ಡಿಸ್ಟಿಂಕ್ಷನ್ ಬಹಳ ಇಂಪಾರ್ಟೆಂಟ್. ಕಲ್ಪ್ರಿಟ್ ಬೇರೆ, ಕಾಂಟೆಕ್ಸ್ಟ್ ಬೇರೆ. ವ್ಯಕ್ತಿಯನ್ನ ಹಿಂದೆ ಮುಂದೆ ಗೊತ್ತಿಲ್ಲದೆ ಇವರು ಅಪರಾಧಿ ಅಂತ ಹೇಳಿಬಿಡೋದು ಕಲ್ಪ್ರಿಟ್. ಅಪರಾಧಿ ಮನೋಭಾವದಲ್ಲಿ ನಿಮ್ಮನ್ನು ನೋಡ್ತಾ ಇರ್ತಾರೆ ಅಲ್ವಾ. ನೀವು ಏನೇ ತಪ್ಪು ಮಾಡಿದ್ರು ನಿಮ್ಮದೇ ಅಪರಾಧ ಅನ್ನೋ ರೀತಿ ಬಿಂಬಿಸ್ತಾ ಇರ್ತಾರೆ, ಅದು ಕಲ್ಪ್ರಿಟ್. ಕಲ್ಪ್ರಿಟ್ ಅಂತಂದ್ರೆ ನೀವೇ ತಪ್ಪಿತಸ್ಥರು ಅನ್ನೋ ರೀತಿ. ಆದರೆ ಕಾಂಟೆಕ್ಸ್ಟ್ ಬಹಳ ಇಂಪಾರ್ಟೆಂಟ್. ನಿಮ್ಮ ಸಂದರ್ಭ ಯಾವ ಥರ ಇತ್ತು, ನಿಮ್ಮ ಹಿನ್ನೆಲೆ ಹೇಗಿತ್ತು, ಎಲ್ಲವನ್ನ ಸೋಷಿಯಾಲಜಿ ಅನಲೈಸ್ ಮಾಡುತ್ತೆ. ಯಾಕಂತಂದ್ರೆ ಸೊಸೈಟೀಸ್ ಆಫನ್ ಪನಿಷ್ ಇಂಡಿವಿಜುವಲ್ಸ್ ಫಾರ್ ಪ್ರಾಬ್ಲಮ್ಸ್ ಪ್ರೊಡ್ಯೂಸ್ಡ್ ಕಲೆಕ್ಟಿವ್ಲಿ. ನಮಗೆ ಸರಿಯಾದ ಇಂಗ್ಲಿಷ್ ಶಿಕ್ಷಣ ದೊರಕದೇ ಇರೋದು ನಮ್ಮ ತಪ್ಪದು. ಈಗ ಯಾವುದೋ ಒಂದು ಜಾತಿಯಲ್ಲಿ ನೀವು ಹುಟ್ಟಿದ ಮಾತ್ರಕ್ಕೆ ನಿಮ್ಗೆ ಎಷ್ಟು ಅವಕಾಶಗಳು ಸಿಗದೆ ಇರಬಹುದು, ನಿಮ್ಮ ತಪ್ಪಾಗಿತ್ತ ಅದು? ಅಲ್ಲ ಅಲ್ವಾ. ನೀವು ಬೆಳೆದು ಬಂದಿರೋ ವಾತಾವರಣದಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಸಿಕ್ಕಿಲ್ಲ, ಅದು ಕಲೆಕ್ಟಿವ್ ಪ್ರಾಬ್ಲಮ್. ಅದು ಕಲೆಕ್ಟಿವ್ಲಿ ಪ್ರೊಡ್ಯೂಸ್ ಆಗಿರೋ ಪ್ರಾಬ್ಲಮ್ ಅದು. ಆದರೆ ಸಮಾಜ ಹೇಳೋದೇನು, ಇಂಡಿವಿಜುವಲಿ ನೀವು ಸರಿ ಇಲ್ಲ ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಮಿಸ್ಟೇಕ್ ಇದೆ, ನೀವು ಸರಿಯಾಗಿ ಓದ್ತಾ ಇಲ್ಲ. ಉದಾಹರಣೆಗೆ ಪವರ್ಟಿ ಇಶ್ಯೂ ತಗೊಳ್ಳಿ. ವರ್ಷಾನುಗಟ್ಲೆ ಸೆಂಚುರೀಸ್ ಏನು ಹೇಳ್ತಾ ಇದ್ದಾರೆ, ಪವರ್ಟಿ ಅಂತಂದರೆ ಮಾರಲ್ ವೀಕ್ನೆಸ್ ಅದು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅಂದರೆ ಪುವರ್ ಪೀಪಲು ಕೇರ್ಲೆಸ್ ಆಗಿರ್ತಾರೆ, ಡಿಸಿಪ್ಲಿನ್ ಇರೋದಿಲ್ಲ, ಮೋಟಿವೇಶನ್ ಇರೋದಿಲ್ಲ ಅವರಿಗೆ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ. ಇದರ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅಂತಂದರೆ, ಈ ಪ್ರಿವಿಲೇಜ್ಡ್ ಪೀಪಲ್ ಯಾರು ಈಗಾಗಲೇ ಸೌಲಭ್ಯಗಳನ್ನು ಹೊಂದಿರ್ತಾರಲ್ವಾ, ಅವರಿಗೆ ಈಸಿ ಆಗುತ್ತೆ ಇಂಥ ಎಕ್ಸ್ಪ್ಲನೇಷನ್ ಕೊಡೋದು. ಮತ್ತು ಸ್ಟ್ರಕ್ಚರಲ್ ಚೇಂಜಿನ ಅವಶ್ಯಕತೆ ಇಲ್ಲ ಅನ್ನೋರು ಒಂದು ಬಹಳ ದೊಡ್ಡ ಕಾರಣ. ನಿಮ್ಗೆ ಅರ್ಥ ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ. ಒಬ್ಬ ಬಡವ ಇದ್ದಾನೆ, ಎ ಅಂತ ಇಟ್ಕೊಳ್ಳಿ. ಏನು ವ್ಯಕ್ತಿ ತುಂಬ ಕಷ್ಟಪಡ್ತಾ ಇದ್ದಾನೆ, ಆದರೆ ಅವನಿಗೆ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾವಾಗಲೂ ಅದೇ ಫ್ಯಾಕ್ಟ್ರಿ, ಅದೇ ಸಂಬಳ, ಗ್ರೋತ್ ಇಲ್ಲ ಅಲ್ವಾ. ಅವನು ದುಡಿತಾನೇ ಇದ್ದರೂ, ಕಂಪ್ನಿ ಪ್ರಾಫಿಟ್ ಗಳಿಸ್ತಾನೆ ಇದ್ದರೂ ಇವನ ಸಂಬಳವನ್ನು ರೈಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆ ವ್ಯಕ್ತಿ ಬಡವನಾಗೇ ಇದ್ದಾನೆ. ಆದರೆ ದೊಡ್ಡ ದೊಡ್ಡ CEO ಅಥವಾ ಮಾಲೀಕರು ಹೇಳೋದೇನು, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮೋಟಿವೇಶನ್ ಇಲ್ಲ ಇವರಿಗೆ, ಡಿಸಿಪ್ಲಿನ್ ಇಲ್ಲ, ಇವ್ರು ಯಾವಾಗಲೂ ಬಡವರಾಗೇ ಇರೋರು ಅನ್ನೋ ರೀತಿ ಮಾತಾಡ್ತಾರೆ. ಅಂದರೆ ಅವ್ರ ಅರ್ಥ ಸ್ಟ್ರಕ್ಚರಲ್ ಚೇಂಜನ್ನು ತರೋದು ಬೇಡ, ಇವ್ರು ಹೀಗೆ ಇರಲಿ, ಸಮಾಜ ಹೀಗೆ ಬಡವರಾಗಿ ಇದ್ದರೆ ಒಳ್ಳೆಯದು. ಸ್ಟ್ರಕ್ಚರಲ್ ಚೇಂಜನ್ನು ತರಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇವರಿಗೆ ಬರುವಂಥ ಲಾಭ ಕಡಿಮೆ ಆಗಬಹುದು. ಹಾಗಾಗಿನೇ ಸೋಷಾಲಜಿ ಅಲ್ಲೇ ನಿಲ್ಲೋದಿಲ್ಲ, ಅದು ಟಾಸ್ಕ್ ಕ್ವಶನ್ಸ್. ಯಾವ್ದ್ಯಾವುದು, ಬಡವರಾಗೇ ಇದ್ದಾರೆ ಅಂತಂದರೆ ಬರೀ ಮೋಟಿವೇಶನ್ ಇಲ್ಲ ಅಂತನ ಅರ್ಥ. ವಾಟ್ ಇಫ್ ಜಾಬ್ಸ್ ಆರ್ ಸ್ಕ್ಯಾರ್ಸ್, ಜಾಬೇ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ಅದು ಯಾರು ತಪ್ಪು? ಲ್ಯಾಂಡ್ ಓನರ್ಶಿಪ್ ಅನ್ಇಕ್ವಲ್ ಆಗಿದೆ, ಪೂವರ್ ಪೀಪಲ್ ಇರೋ ಕಡೆ ಸರಿಯಾದ ಸ್ಕೂಲ್ಸ್ ಇಲ್ಲ, ಮತ್ತು ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ಗಳು, ಸೇವಿಂಗ್ಸನ್ನೆಲ್ಲ ಖಾಲಿ ಮಾಡ್ತಾ ಇವೆ, ಸೋಷಿಯಲ್ ಎಕ್ಸ್ಕ್ಲೂಷನ್ ಇದೆ. ಹಾಗಾಗಿ ಅವರಿಗೆ ನೆಟ್ವರ್ಕನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ. ಆ ಇಡೀ ರೀಜನನ್ನು ಹಿಸ್ಟೋರಿಕಲಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ ಅಲ್ವಾ? ಇದೆಲ್ಲ ನಿಜವಾಗ್ಲೂ ಯಾರು ನಿಭಾಯಿಸಬೇಕು? ಯಾರು ಇದಕ್ಕೆ ಜವಾಬ್ದಾರಿ ತಗೊಳ್ಳೋರು? ಸುಮ್ಮನೆ ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ ಅಂದ ಮಾತ್ರಕ್ಕೆ ಸರಿಯಾದ ರೀಸನ್ ಅದು? ಸಡನ್ಲಿ ಪವರ್ಟಿ ನೋ ಲಾಂಗರ್ ಅಪಿಯರ್ಸ್ ಆಸ್ ಸಿಂಪಲ್ ಪರ್ಸನಲ್ ಡಿಫ್ಯಾಕ್ಟ್, ಇಟ್ ಬಿಕಮ್ಸ್ ಸೋಷಿಯಲ್ ಕಂಡೀಷನ್ ಶೇಪ್ಡ್ ಬೈ ಇನ್ಸ್ಟಿಟ್ಯೂಷನ್ಸ್, ಹಿಸ್ಟರಿ, ಅನ್ಇಕ್ವಲ್ ಆಕ್ಸೆಸ್. ಇಷ್ಟು ದಿನ ಪವರ್ಟಿ ಅಂತಂದರೆ ಕೆಲವರು ಪರ್ಸನಲ್ ಡಿಫೆಕ್ಟ್, ವ್ಯಕ್ತಿಗತ ದೋಷ, ಅದು ಆ ವ್ಯಕ್ತಿದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ರು. ಆದರೆ ಸೋಷಾಲಜಿಸ್ಟ್ಗಳು ಏನು ಹೇಳ್ತಾರೆ, ಇಲ್ಲ, ಆ ಒಂದು ಪರಿಸ್ಥಿತಿ ಆ ವ್ಯಕ್ತಿ ಅನುಭವಿಸ್ಲಿಕ್ಕೆ ತುಂಬ ಬೇರೆ ಬೇರೆ ಕಾರಣವೂ ಇರುತ್ತೆ. ಸೋಷಿಯಲ್ ಕಂಡೀಷನ್, ಹಿಸ್ಟ್ರಿ ಇರಬಹುದು, ಇನ್ಸ್ಟಿಟ್ಯೂಷನ್ಸ್ ಇರಬಹುದು, ಆಕ್ಸೆಸ್ ಸಿಗುವಲ್ಲಿ ಇನ್ಇಕ್ವಾಲಿಟಿ ಇರಬಹುದು, ಬಡತನ. ಇನ್ನೊಂದು ಉದಾಹರಣೆ ನೋಡಿ, ಕ್ರೈಮ್. ಸಮಾಜದಲ್ಲಿ ಅಪರಾಧಗಳು ನಡೆಯುತ್ತೆ. ಕಾಮನ್ ಸೆನ್ಸ್ ಇರೋರು ಏನು ಹೇಳ್ತಾರೆ, ಇಮ್ಯಾಜಿನ್ಸ್ ಕ್ರಿಮಿನಲ್ಸ್ ಆರ್ ಪೀಪಲ್ ಬಾರ್ನ್ ಬ್ಯಾಡ್, ಇವಿಲ್ ಬಿಕಮ್ಸ್ ದಿ ಎಕ್ಸ್ಪ್ಲನೇಷನ್. ಅವ್ರು ಹುಟ್ಟುತ್ತಾನೆ ಹಾಗಿದ್ರು ಅಂತಂದರೆ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾರೆ ಅವರು, ಅಂಥವ್ರು ಯಾವಾಗಲೂ ಇರ್ತಾರೆ, ಸಮಾಜ ಹಾಳಾಗ್ತಾ ಇದೆ, ಹೀಗೆ ತುಂಬ ರೀತಿ ಬೇರೆ ಬೇರೆ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ.
ಆದರೆ ಸೋಷಾಲಜಿ ಪ್ಯಾಟರ್ನ್ ಅಬ್ಸರ್ವ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ. ವೈ ಡಸ್ ಕ್ರೈಮ್ ರೈಸ್ ಇನ್ ಸಮ್ ಪ್ಲೇಸಸ್ ಆ್ಯಂಡ್ ನಾಟ್ ಅದರ್ಸ್? ಕೆಲವು ಪ್ರದೇಶಗಳಲ್ಲಿ ಯಾಕೆ ಹಿಂಸೆ ಅಪರಾಧ ಜಾಸ್ತಿ ಆಗ್ತಾ ಇದೆ, ಬೇರೆ ಪ್ರದೇಶದಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇಲ್ಲ? ಮತ್ತು ಕೆಲವೊಂದು ಕ್ರೈಮ್ಗಳನ್ನು ಯಾಕೆ ಸರಿಯಾಗಿ ರಿಪೋರ್ಟ್ ಮಾಡ್ತಾ ಇಲ್ಲ? ಮತ್ತು ಅನ್ಎಂಪ್ಲಾಯ್ಮೆಂಟ್, ಅಡಿಕ್ಷನ್, ಪಿಯರ್ ನೆಟ್ವರ್ಕ್, ಸ್ನೇಹಿತರು ಹೇಗಿರ್ತಾರೆ, ಪೊಲೀಸಿಂಗ್ ಕ್ವಾಲಿಟಿ, ಅರ್ಬನ್ ಸ್ಟ್ರೆಸ್, ಬ್ರೋಕನ್ ಫ್ಯಾಮಿಲೀಸ್, ಇನ್ಇಕ್ವಾಲಿಟಿ, ಇದೆಲ್ಲ ಯಾವ ರೀತಿ ಕ್ರೈಮ್ನ ಮೇಲೆ ಪರಿಣಾಮ ಬೀರ್ತಾ ಇದೆ? ನೋಡಿ ಎಷ್ಟು ಡೈಮೆನ್ಷನ್ ಇದೆ ಒಂದು ಕ್ರೈಮ್, ಒಂದು ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ವೈಟ್ ಕಾಲರ್ ಕ್ರೈಮ್ಸ್ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಒಳ್ಳೆ ಹುದ್ದೆಲಿರೋರು ಮಾಡಿರುವ ಅಪರಾಧಗಳಿಗೆ ಸಿಗುವ ಶಿಕ್ಷೆ ಬೇರೆ. ಸ್ಟ್ರೀಟಲ್ಲಿರೋ ಯಾವುದೋ ಬಡ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಂದು ತಪ್ಪು ಮಾಡಿದ್ದಾನೆ ಅಂತಂದರೆ ಅವನನ್ನು ಪೊಲೀಸರು ನಡೆಸ್ಕೊಳ್ಳುವಂಥ ವಿಧಾನನೇ ಬೇರೆ ಅಲ್ವಾ? ದ ಇಂಡಿವಿಜುವಲ್ ಆ್ಯಕ್ಟ್ ಮ್ಯಾಟರ್ಸ್ ಬಟ್ ದ ಸೋಷಿಯಲ್ ಎನ್ವೈರ್ಮೆಂಟ್ ಮ್ಯಾಟರ್ಸ್ ಟು. ಇದು ಬಹಳ ಇಂಪಾರ್ಟೆಂಟ್. ಹೌದು, ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ತಪ್ಪು ಅಲ್ಲ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಅವರಿರುವಂಥ ಸಾಮಾಜಿಕ ವಾತಾವರಣ ಇದು ಬಹಳ ಇಂಪಾರ್ಟೆಂಟ್. ದಿಸ್ ಡಸ್ ನಾಟ್ ಎಕ್ಸ್ಕ್ಯೂಸ್ ರಾಂಗ್ ಡೂಯಿಂಗ್. ತಪ್ಪು ಮಾಡಿದ್ರು ಅದನ್ನು ಸರಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾವು, ಆದರೆ ಇಟ್ ಎಕ್ಸ್ಪ್ಲೇನ್ಸ್ ವೈ ರಾಂಗ್ ಡೂಯಿಂಗ್ ಎಮರ್ಜಸ್ ವ್ಯಾರ್ ಇಟ್ ಡಸ್. ಆದರೆ ಆ ತಪ್ಪು ಮಾಡುವ ಸಂದರ್ಭ ಯಾಕೆ ಎದುರಾಯಿತು? ಇನ್ನೊಂದು ಉದಾಹರಣೆ ನೋಡಿ. ಆವಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಹಿಳೆಯರು ಸರಿಯಾಗಿ ಪಾಲ್ಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್ ಇರೋರು ಏನು ಹೇಳ್ತಾರೆ? ವಿಮೆನ್ ವಾಂಟೆಡ್ ಜಾಬ್ಸ್, ದೇ ವುಡ್ ವರ್ಕ್. ಹೌದು, ಕೆಲಸ ಬೇಕು ಅಂತಂದರೆ ಹೋಗಿ ಪಡ್ಕೋಬೇಕು, ಕೆಲಸ ಮಾಡಬೇಕು, ಪ್ರಯತ್ನ ಮಾಡಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ಸೋಷಾಲಜಿ ಏನು ಕೇಳುತ್ತೆ? ಹೌದು, ಕೆಲಸಕ್ಕೆ ಹೋದರೆ ಮನೇಲಿ ಉಳಿದಿರೋರನ್ನ ನೋಡ್ಕೊಳ್ಳೋರು ಯಾರು ಅಲ್ವಾ? ಮಹಿಳೆಯರಿಗೆ ಕೆಲಸಕ್ಕೆ ಹೋಗಿ ಅಂತ ಹೇಳೋರು ನೀವೇ, ಮನೆಗೆ ಬಂದು ಈ ಮನೆ ಕೆಲಸ ಮಾಡು ಅಂತ ಹೇಳೋರು ನೀವೇ. ಹೂ ಪರ್ಫಾರ್ಮ್ಸ್ ಅನ್ಪೇಯ್ಡ್ ಕೇರ್ ವರ್ಕ್ ಎಟ್ ಹೋಮ್, ಅದನ್ನು ಮಾಡೋರು ಯಾರು? ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಟ್ರಾನ್ಸ್ಪೋರ್ಟ್ ಸೇಫ್ ಆಗಿದೆಯಾ? ವರ್ಕ್ ಪ್ಲೇಸ್ಗಳು ಫ್ಲೆಕ್ಸಿಬಲ್ ಆಗಿದೆಯಾ? ಮತ್ತು ಫ್ಯಾಮಿಲೀಸ್ಗಳು ಮ್ಯಾರೇಜ್ ಆದಮೇಲೂ ಎಂಪ್ಲಾಯ್ಮೆಂಟಿಗೆ ಅವಕಾಶ ಮಾಡಿಕೊಡ್ತಾ ಇದೆಯಾ? ಮದುವೆ ಆದಮೇಲೂ ಸಹ ನೀವು ನಿಮಗೆ ಬೇಕಾದ ಕೆಲಸ ಮಾಡಬಹುದು ಅಂತ ಅವಕಾಶ ಕೊಟ್ಟಿದೆಯಾ? ಮಹಿಳೆಯರಿಗೆ ಪುರುಷರಿಗೆ ಸರಿಯಾದ ವೇತನ ಇದೆಯಾ? ಮತ್ತು ಟು ನಾರ್ಮ್ಸ್ ಪನಿಷ್ ಆಂಬಿಷನ್ ಇನ್ ವುಮೆನ್ ವೈಲ್ ರಿವಾರ್ಡಿಂಗ್ ಇಟ್ ಇನ್ ಮೆನ್. ಪುರುಷರು ಏನು ಮಾಡಿದ್ರು ಸರಿ, ಯಾವ ಕೆಲಸ ಮಾಡಿದ್ರು ಒಳ್ಳೆಯದು, ಮಹಿಳೆಯರು ಮಾತ್ರ ಈ ಕೆಲಸಗಳನ್ನು ಮಾತ್ರ ಮಾಡ್ತಾ ಇರಬೇಕು ಅನ್ನುವಂಥ ನಾರ್ಮ್ಸ್ಗಳಿಂದ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಎಲ್ಲವನ್ನ ಸೋಷಿಯಾಲಜಿ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಪ್ರಿಫರೆನ್ಸ್ ಇದೆ ಅಂತ ನೀವು ಹೇಳಬಹುದು, ಆದರೆ ಅದೇ ಒಂದು ಕನ್ಸ್ಟೆಂಟ್ ಆಗಿರಬಹುದಲ್ವಾ? ಸೊ ದಿಸ್ ಇಸ್ ಒನ್ ರೀಸನ್ ಸೋಷಿಯಾಲಜಿ ಕ್ಯಾನ್ ಫೀಲ್ ಅನ್ಕಂಫರ್ಟೇಬಲ್. ನೋಡಿ, ಕೆಲವರಿಗೆ ಈಸಿಯಾದ ಆನ್ಸರ್ ಬೇಕು. UPSCಯಲ್ಲೂ ಪ್ರತಿಯೊಂದು ಈಸಿ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ. ಹೌದು, ಸಾಧ್ಯ ಆದಷ್ಟು ಈಸಿ ಮಾಡಬಹುದು. ಒಂದು ಹಂತ ದಾಟಿದ ಮೇಲೆ ಥಿಂಕ್ ಮಾಡಲೇಬೇಕು, ಪೇಷನ್ಸ್ ಇರಲೇಬೇಕು, ಡೇಟಾ ಅನಲೈಸ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಬರೀಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಆವಾಗ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಗ್ರೋತ್ ಸ್ಟಾರ್ಟ್ ಆಗೋದೇ ಅನ್ಕಂಫರ್ಟೇಬಲ್ನೆಸ್ಸಿಂದ. ಸೋಷಾಲಜಿನೂ ಹಾಗೆ. ಕಾಮನ್ ಸೆನ್ಸ್ ಒಪ್ಕೊಂಡು ನೀವು ಅಲ್ಲೇ ಕೂತ್ಕೊಳ್ತೀರಿ ಅಂತಂದರೆ ಬೇಡ, ಈ ವಿಡಿಯೋಗಳನ್ನು ನೋಡೋದೇ ಬೇಡ. ನೀವು ಸಮಾಜದಲ್ಲಿ ಎಲ್ಲರ ಜೊತೆ ಹಾಗೆ ಇರಿ. ಸಮಾಜವನ್ನು ಮುಂದೆ ತರಲಿಕ್ಕೆ ನೀವು ಸಮಾಜಕ್ಕಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿದ್ದರೆ ಸಮಾಜ ಹಾಗೆ ಇರುತ್ತೆ. ಸೊ ಕಾಮನ್ ಸೆನ್ಸ್ನ ಪ್ರಶ್ನಿಸಿಕೊಂಡು ಅಲ್ಲಿ ಏನಾದರೂ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ನೀವಾದರೂ ಉತ್ತರ ಕೊಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಪೇಷನ್ಸ್. ಹಾಗಾಗಿ ಇಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ತುಂಬ ಜನರಿಗೆ. ಇಷ್ಟೆಲ್ಲ ಯಾರು ಯೋಚನೆ ಮಾಡ್ತಾ ಇರ್ತಾರೆ? ಆಗ ಆ ಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದ್ದರೆ ದಯವಿಟ್ಟು ಇಂಥ ವಿಷಯಗಳನ್ನ ಓದಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಇಂಥ ವಿಷಯಗಳನ್ನು ಓದೋದ್ರಿಂದ ನೀವು ಬೇರೆ ಯಾವುದೋ ಕೆಲಸ ಮಾಡಬಹುದಿತ್ತು, ಅಲ್ಲೂ ಸಹ ನೀವು ಪ್ರೊಡಕ್ಟಿವ್ ಆಗಿಲ್ಲ. ಇಲ್ಲೂ ಇದನ್ನು ಹಿಂಸೆಯಿಂದ ಓದ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ. ಪ್ರತಿ ಸಂದರ್ಭದಲ್ಲಿ ಅದೇ ಹೇಳೋದು. ಇಂಥ ಅನ್ಕಂಫರ್ಟೇಬಲ್ ಟ್ರುತ್ಗಳನ್ನು, ಅನ್ಕಂಫರ್ಟೇಬಲ್ ಆ್ಯಕ್ಟ್ಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಯಾರು ನಿಮಗೆ ಕಷ್ಟ ಕೊಡ್ತಾ ಇಲ್ಲ ಅಲ್ವಾ? ಯಾರು ಬಂದು ನಿಮ್ಮ ಕುತ್ತಿಗೆಯನ್ನು ಹಿಡಿದು ನಾವು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ಒಂದು ಆಸಕ್ತಿಯಿಂದ ಹಿಡಿದ್ರೆ ಬಹಳ ದಿನ ಈ ಫೀಲ್ಡಲ್ಲಿ ಉಳಿಬಹುದು. ಇಲ್ಲದೇ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಅದೇ ರೀತಿ ನಿಮಗೆ ಒಂದು ವೇಳೆ ಆಸಕ್ತಿ ನಿಜವಾಗ್ಲೂ ಇದೆ ಅಂತಂದರೆ ಹೋಗಿ ಇದರಿಂದ ಹೋಗಿ ತಿಳ್ಕೊಳ್ಳಿ, ವಿಷಯ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದು ಸಹ ಆ ಕೆಪಾಸಿಟಿ ಸಹ ನಿಮ್ಮ ಹತ್ರ ಇದೆ. ಅನ್ಕಂಫರ್ಟಬಲ್ನೆಸ್ಸನ್ನು ಫೇಸ್ ಮಾಡುವ ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಅದನ್ನು ಮೀರಿ ನೀವು ಮುಂದೆ ಬೆಳೆಯುವಂಥ ಸಾಮರ್ಥ್ಯವನ್ನು ಸಹ ಹೊಂದಿದ್ದೀರಿ. ಅದನ್ನು ಸಹ ನೀವು
ಅಬ್ಸರ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಹಾಗಾಗಿ ತುಂಬ ಚಾಯ್ಸ್ ಇರುತ್ತೆ. ಆ ಚಾಯ್ಸನ್ನು ಯಾಕೆ ನಾವು ಕೈಗೊಂಡ್ವಿ, ನಾವು ನಮ್ಮ ಆಯ್ಕೆ ಯಾಕೆ ಮಾಡಿದ್ದೀವಿ ಅನ್ನೋದು ತುಂಬ ವಿಚಾರಗಳಿಂದ ಡಿಸೈಡ್ ಆಗ್ತಾ ಇರುತ್ತೆ. ಇನ್ನು ಕೆಲವು ಸೋಷಲಾಜಿಸ್ಟ್ಗಳ ಬಗ್ಗೆ ನಾವು ಮೆನ್ಷನ್ ಮಾಡೋದಾದರೆ, ಎಮಿಲಿ ಡರ್ಕೆಮ್ ಅವ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ. ಅಂತಂದರೆ ಸೋಷಲ್ ಫ್ಯಾಕ್ಟ್ಸ್ ಶೇಪ್ ಇಂಡಿವಿಜುವಲ್ಸ್ ಅಂತಂದರೆ ಏನು, ನಾವು ಯಾವುದು ನಮ್ಮ ಪರ್ಸ್ನಲ್ ಅಂತ ಅಂದ್ಕೊಳ್ತೀವೋ ಆ ಪರ್ಸ್ನಲ್ ವಿಚಾರಗಳೆಲ್ಲ ಪಬ್ಲಿಕ್ ಅಥವಾ ಸೊಸೈಟಿಯಿಂದ ಇನ್ಫ್ಲುಯೆನ್ಸ್ ಆಗಿರೋದು. ನಾರ್ಮ್ಸ್ ಇರಬಹುದು, ಇನ್ಸ್ಟಿಟ್ಯೂಷನ್ಸು, ಎಕ್ಸ್ಪೆಕ್ಟೇಷನ್ನು, ಕಲೆಕ್ಟಿವ್ ಬಿಲೀಫ್, ಇದೆಲ್ಲದರಿಂದ ಏನು ಡಿಸೈಡ್ ಆಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿರಬಹುದು, ನಿಜವಾಗ್ಲೂ ಅವನ ದೋಷನ ಅದು, ಅವನ ಲೈಫ್ನಲ್ಲಿ ಆ ಘಟನೆ ನಡೀಲಿಕ್ಕೆ ಕಾರಣ ಏನು, ರಿಲಿಜನ್ಗೆ ಸಂಬಂಧಪಟ್ಟ ಹಾಗೆ, ಕಾನೂನು, ಮದುವೆ, ಶಿಕ್ಷಣ, ಎಲ್ಲದರ ಹಿಂದೇನು ಸೋಷಿಯಲ್ ಡೈಮೆನ್ಷನ್ಗಳಿರುತ್ತೆ. ಇಂಡಿವಿಜುವಲ್ ಮೂಡ್ ಬರೋದು ಆಮೇಲೆ, ವೈಯಕ್ತಿಕ ಮನಸ್ಥಿತಿ ಬರೋದು ನಂತರದ ಹಂತದಲ್ಲಿ. ಅದಕ್ಕಿಂತ ಮೊದಲು ಸೋಷಿಯಲ್ ಡೈಮೆನ್ಷನ್ಗಳಿಂದ ಅದು ರೂಪುಗೊಂಡಿರುತ್ತೆ. ಇನ್ನು ಕಾರ್ಲ್ ಮಾರ್ಕ್ಸ್ ಅವರು ಎಕನಾಮಿಕ್ ಸ್ಟ್ರಕ್ಚರನ್ನು ಎಂಫಸೈಸ್ ಮಾಡ್ತಾರೆ. ಯಾರ ಹತ್ರ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ, ಯಾರು ಕೆಲಸ ಮಾಡ್ತಾರೆ, ಪ್ರಾಫಿಟ್ ಯಾರ ಹತ್ರ ಹೋಗುತ್ತೆ, ಇದೆಲ್ಲ ಸೋಷಿಯಲ್ ಲೈಫನ್ನು ರೂಪಿಸ್ತಾ ಇರುತ್ತೆ. ಅದು ಸಹ ಒಂದು ವಿಚಾರ. ಕಾರ್ಲ್ ಮಾರ್ಕ್ಸ್ ಬಗ್ಗೆ ಮುಂದೆ ನೋಡೋಣ. ಅಂದರೆ ಅವರ ಕೆಲವು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇರ್ತೇನೆ. ಮ್ಯಾಕ್ಸ್ ವೆಬರ್ ಅಂತ ಇನ್ನೊಬ್ರು ಇದ್ದಾರೆ. ಅಂದರೆ ಐಡಿಯಾ ಇರ್ಬೋದು, ವ್ಯಾಲ್ಯೂಸು, ಸ್ಟೇಟಸ್ಸು, ರಿಲಿಜನ್, ಅಥಾರಿಟಿ ಎಲ್ಲ ಸಹ ನಮ್ಮ ಹಿಸ್ಟ್ರಿಯನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಇದೆಲ್ಲ ಸೇರಿ ಮುಂದೆ ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಿದರೆ ಅದು ಒಂದು ಪ್ಲ್ಯಾನು. ಹಿಂದೆ ಏನಾಗಿತ್ತು ಇದರಿಂದ ಅಂತ ನಾವು ಬರೆದಿಟ್ಟರೆ ಅದು ಹಿಸ್ಟ್ರಿ ಅಲ್ವಾ. ಹಿಂದೆ ಏನಾಗಿತ್ತು ಅಂತ ನೋಡಿದರೆ ಅದು ಹಿಸ್ಟ್ರಿ. ಹಾಗಾಗಿ ಇವತ್ತು ನಾವು ಯಾವ ಐಡಿಯಾಗಳನ್ನು ಫಾಲೋ ಮಾಡ್ತಿದ್ದೇವೆ, ನಮ್ಮ ವ್ಯಾಲ್ಯೂಸ್ಗಳೇನೇನು, ಸಮಾಜದಲ್ಲಿ ಯಾರು ಸ್ಟೇಟಸನ್ನು ಹೊಂದಿದ್ದಾರೆ, ಯಾವ ರಿಲಿಜನ್ ಇದೆ, ಅಥಾರಿಟಿ ಯಾರ ಹತ್ರ ಇದೆ, ಎಲ್ಲ ಸಹ ಮುಂದೊಂದು ದಿನ ಹಿಸ್ಟ್ರಿಯಾಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಮೂವ್ಡ್ ಓನ್ಲಿ ಬೈ ಮನಿ ಆರ್ ಫೋರ್ಸ್. ಬರೀ ಹಣದ ಹಿಂದೆ ಅಥವಾ ಯಾವುದೋ ಒಂದು ಅಧಿಕಾರದ ಹಿಂದೆ ಮನುಷ್ಯ ನಡೆದಿರೋದಲ್ಲ. ನಾವು ಅದನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮಗೊಂದು ಮೀನಿಂಗ್ ಬೇಕು, ನಮಗೊಂದು ಅರ್ಥ ಬೇಕು, ಜೀವನಕ್ಕೊಂದು ಅರ್ಥ ಬೇಕು ಅಂತ ಹೇಳ್ತಾರಲ್ವ, ಒಂದು ಪರ್ಪಸ್. ಅದನ್ನು ಇಟ್ಕೊಂಡು ನಾವು ಮುಂದುವರಿತಾ ಇರ್ತೇವೆ. ಆ ಪರ್ಪಸ್ನಲ್ಲೇ ಮನಿ ಬರಬಹುದು, ಫೋರ್ಸ್ ಬರಬಹುದು, ಅಥಾರಿಟಿ ಬರಬಹುದು. ಹಾಗಾಗಿ ಈ ಎಲ್ಲ ಥಿಂಕರ್ಗಳು ಏನು ಹೇಳ್ತಾರೆ ಅಂತಂದರೆ, ಸೊಸೈಟಿ ಈಸ್ ಲೇಯರ್ಡ್. ಸೊಸೈಟಿ ಅಂತಂದರೆ ನೋಡಿದ ತಕ್ಷಣ ಕಾಣಿಸುವಂಥ ಮೇಲ್ನೋಟ ಬೇರೆ, ಆದರೆ ಅದರಲ್ಲೇ ಬೇರೆ ಬೇರೆ ಪದರಗಳಿದೆ. ದೇರ್ ಇಸ್ ರೇರ್ಲಿ ಸಿಂಗಲ್ ಕಾಸ್ ಬಿಹೈಂಡ್ ಮೇಜರ್ ಔಟ್ಕಮ್ಸ್. ಒಂದು ಘಟನೆ ನಡೀತು ಅಂತಂದರೆ ಒಂದೇ ಕಾರಣ ಇದೆ ಅನ್ನೋದು ಬಹಳ ಅಪರೂಪ. ಸೊ ಹಾಗಾಗಿನೇ ಏನು ನೋಡಿತು ನಾವು, ಕಾಮನ್ ಸೆನ್ಸ್ ಡಿಸ್ಲೈಕ್ಸ್ ಕಾಂಪ್ಲೆಕ್ಸಿಟಿ. ಆದರೆ ಕಾಮನ್ ಸೆನ್ಸ್ ಜಾಸ್ತಿ ಯೂಸ್ ಮಾಡೋರು ನೋಡಿ, ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ಕಾಮನ್ ಸೆನ್ಸ್ ತಪ್ಪು ಅಂತ ಅಲ್ಲ. ಡೇ ಟು ಡೇ ಲೈಫಲ್ಲಿ ಕಾಮನ್ ಸೆನ್ಸ್ ಬಹಳ ಇಂಪಾರ್ಟೆಂಟ್. ಇಂಥ ರಿಸರ್ಚ್ ಅಥವಾ ಇಂಥ ಆಳವಾದ ಅಧ್ಯಯನಕ್ಕೋಸ್ಕರ ಕಾಮನ್ ಸೆನ್ಸ್ ಮಾತ್ರ ಸಾಕಾಗೋದಿಲ್ಲ, ಅದನ್ನು ಮೀರಿ ನಾವು ಮುಂದಿನ ಹಂತವನ್ನು ಪ್ರವೇಶಿಸಬೇಕಾಗತ್ತೆ. ಕಾಮನ್ ಸೆನ್ಸ್ ಕಾಂಪ್ಲೆಕ್ಸಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇಟ್ ವಾಂಟ್ಸ್ ಕ್ವಿಕ್ ಆನ್ಸರ್ಸ್ ಬಿಕಾಸ್ ಕ್ವಿಕ್ ಆನ್ಸರ್ಸ್ ಫೀಲ್ ಸ್ಯಾಟಿಸ್ಫೈಯಿಂಗ್. ಯಾರಾದರೂ ಪ್ರಶ್ನೆ ಕೇಳಿದ ತಕ್ಷಣ ನಾನು ಉತ್ತರ ಕೊಟ್ಟರೆ ನಾನು ಬುದ್ಧಿವಂತ, ನಮಗೊಂದು ಫೀಲಿಂಗ್ ಇದೆ ಅಲ್ವಾ. ಫೀಲಿಂಗ್ ಏನು ಮಾಡಿಸುತ್ತೆ ಅಂತಂದರೆ, ಪ್ರತಿಯೊಬ್ಬರಿಗೂ ಬೇಗ ಬೇಗ ರಿಯಾಕ್ಟ್ ಮಾಡಿಸ್ಬೇಕು. ಏನು ಕೇಳಿದ ತಕ್ಷಣ ಉತ್ತರ ಕೊಡಬೇಕು. ನಿಮ್ಮ ಮುಂದೆ ಒಬ್ಬರು ಬಂದು ಕ್ವಶನ್ ಕೇಳ್ತಾರೆ, ತಕ್ಷಣ ನೀವು ಉತ್ತರ ಕೊಟ್ಟರೆ ನಿಮಗೆ ಒಂದು ಒಳ್ಳೆ ಸ್ಟೇಟಸ್ ಸಿಗುತ್ತೆ, ನಮ್ಮ ಈಗೋ ಫುಲ್ಫಿಲ್ ಆಗುತ್ತೆ, ನಮ್ಮ ಅಹಂಕಾರಕ್ಕೊಂದು ಒಳ್ಳೆ ಜಾಗ ಸಿಗುತ್ತೆ, ಅದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಡೋಪಮಿನ್ ಸಿಗುತ್ತೆ ಅದರಿಂದ. ಆದರೆ ದೇ ಕ್ರಿಯೇಟ್ ಇಲ್ಯೂಷನ್ ಆಫ್ ಮಾಸ್ಟರಿ. ಅಂದರೆ ಅದರಿಂದ ಏನು ಕ್ರಿಯೇಟ್ ಆಗುತ್ತೆ ಮನಸ್ಸಿನಲ್ಲಿ, ಓಹೋ ನಮಗೆಲ್ಲ ಗೊತ್ತು ಅನ್ನುವಂಥ ಒಂದು ಇಲ್ಯೂಷನ್, ಭ್ರಮೆ ಇರುತ್ತೆ. ಕೆಲವರು ಹೇಳ್ತಾರೆ ಟುಡೇಸ್ ಯೂತ್ಸ್ ಆರ್ ಡಿಸ್ಟ್ರಾಕ್ಟೆಡ್. ಹಾಗೆ ಹೇಳೋದು ಅವರು ನನಗೆಲ್ಲ ಗೊತ್ತಿದೆ ಈ ಯೂತ್ಸ್ ಬಗ್ಗೆ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು. ಆದರೆ ಸೋಷಾಲಜಿ ತಕ್ಷಣ ಕೇಳುತ್ತೆ, ಏನು ಇವತ್ತಿನ ಯುವಕರೆಲ್ಲ ಈ ಥರ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಕೇಳಿದ ತಕ್ಷಣ ಸೋಷಾಲಜಿ ಏನು ಹೇಳುತ್ತೆ, ಯಾವ ಯೂತ್, ಅರ್ಬನ್ನಲ್ಲಿರೋರ, ರೂರಲ್ಲಿರೋರ, ರಿಚ್ಚಾ ಪೂವರ, ಡಿಸ್ಟ್ರಾಕ್ಷನ್ ಆಗಿದೆ ಅಂತ ಹೇಳ್ತೀರಿ, ಕಂಪೇರ್ ಟು ಹೂಮ್, ಮತ್ತು ಯಾವಾಗಿಂದ, ಮತ್ತು ಟೆಕ್ನಾಲಜಿಯಿಂದ ಮಾತ್ರನಾ? ಸೊ ಅವ್ರಿಗೆ ಎಜುಕೇಷನಲ್ ಪ್ರೆಷರ್ ಇರ್ಲಿಕ್ಕೆ ಸಾಧ್ಯ ಇಲ್ವಾ? ಮತ್ತು ಫ್ರಾಗ್ಮೆಂಟೆಡ್ ಅಟೆನ್ಷನ್ ಎಕಾನಮೀಸ್, ಮತ್ತು ಅನ್ಸ್ಟೇಬಲ್ ಫೀಚರ್ಸ್ ಇಲ್ವಾ? ಮುಂದೆ ಫ್ಯೂಚರ್
ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಅನ್ಸ್ಟೆಬಿಲಿಟಿ ಇದೆ. ಮತ್ತು ಫ್ಯಾಮಿಲಿ ಲೈಫ್ ಚೇಂಜ್ ಆಗ್ತಾ ಇದೆ. ಎಲ್ಲ ಸಹ ಕಾರಣ ಆಗಿದೆ ಅಲ್ವಾ. ಅದಕ್ಕೆ ಸಡನ್ನಾಗಿ ಡಿಸ್ಟ್ರಾಕ್ಷನ್ ಈಗಿನ ಕಾಲದ ಸಮಸ್ಯೆ ಅಂತ ಹೇಳ್ತೀರಿ, ಆದರೆ ಬೇರೆ ಬೇರೆ ಕಾರಣ ಇದೆ. ಕಾಮನ್ ಸೆನ್ಸ್ ಹೇಳೋದು ಆಬ್ವಿಯಸ್ ಆಗಿರೋದು, ಸೋಷಿಯಾಲಜಿ ಅದು ಆಬ್ವಿಯಸ್ ಮಾತ್ರ ಅಲ್ಲ, ಅದು ಇನ್ಕಂಪ್ಲೀಟ್. ಭಾರತದ ಉದಾಹರಣೆ ನೋಡಿ. ಭಾರತದಲ್ಲಂತೂ ಸೋಷಿಯಲ್ ರಿಯಾಲಿಟಿಗಳು ಹೇಗೆ ಇರುತ್ತೆ. ಒನ್ ಮೇ ಹಿಯರ್ ದಟ್ ಕಾಸ್ಟ್ ಇಸ್ ಫಿನಿಶ್ಡ್. ಕೆಲವರು ಏನು ಹೇಳ್ತಾರೆ, ಜಾತಿ ವ್ಯವಸ್ಥೆ ಇನ್ನು ಮುಂದೆ ಇರೋದಿಲ್ಲ, ಯಾಕಂತಂದರೆ ಸಿಟೀಸ್ ಆರ್ ಮಾಡರ್ನ್. ಎಲ್ಲ ನಗರೀಕರಣ, ಆಧುನಿಕತೆಯ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಇನ್ನು ಮುಂದೆ ಜಾತಿ ವ್ಯವಸ್ಥೆ ಅಷ್ಟೇನು ಮುಂದುವರಿಯೋದಿಲ್ಲ ಅಂತ ಒಬ್ರು ಹೇಳಬಹುದು. ಆದರೆ ಮ್ಯಾರೇಜ್ ಡೇಟಾ ನೋಡಿದರೆ, ಹೌಸಿಂಗ್ ಪ್ಯಾಟರ್ನ್ ನೋಡಿದರೆ, ಪೊಲಿಟಿಕಲ್ ಮೊಬಿಲೈಸೇಷನ್ನು, ಇನ್ಫಾರ್ಮಲ್ ನೆಟ್ವರ್ಕ್, ಇದೆಲ್ಲ ಏನು ಹೇಳುತ್ತೆ, ಇಲ್ಲ, ಜಾತಿ ವ್ಯವಸ್ಥೆ ಇನ್ನೂ ಮುಂದುವರಿತಾ ಇದೆ. ಇನ್ನೊಬ್ರು ಏನು ಹೇಳ್ತಾರೆ, ಎಜುಕೇಷನ್ ಸಿಕ್ಬಿಟ್ರೆ ಎಲ್ಲ ಸಮಸ್ಯೆ ದೂರ ಆಗುತ್ತೆ ಅಂತ. ಆದರೆ ನಮ್ಮ ಮುಂದೆ ಡೇಟಾ ಇದೆ, ಡಿಗ್ರಿ ಇದೆ, ಜಾಬ್ ಇಲ್ಲ. ಡಿಗ್ರೀಸ್ ವಿತೌಟ್ ಜಾಬ್ಸ್ ಕ್ರಿಯೇಟ್ ಫ್ರಸ್ಟ್ರೇಷನ್. ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್. ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನು ಅಕಾಡೆಮಿ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇಲ್ಲ. ಡಿಗ್ರಿ ಪಡ್ಕೊಂಡ್ರು ಅವಾಗ ಜಾಬ್ ಇರೋದಿಲ್ಲ. ಒನ್ ಮೇ ಅಸ್ಯೂಮ್ ಸೋಷಿಯಲ್ ಮೀಡಿಯಾ ಕನೆಕ್ಟ್ಸ್ ಪೀಪಲ್ ಪಾಸಿಟಿವ್ಲಿ. ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಿಂದ ತುಂಬ ಯೂಸ್ ಇದೆ, ಒಳ್ಳೆ ರೀತಿ ಜನರೋದಿಂದ ಕನೆಕ್ಟ್ ಆಗ್ತಾರೆ ಅಂತ. ಅದೇ ಪ್ಲ್ಯಾಟ್ಫಾರ್ಮು ರೂಮರ್ಸನ್ನು ಹಬ್ಸಬಹುದು, ಫಾಲ್ಸ್ ಇನ್ಫಾರ್ಮೇಷನ್, ಪೊಲರೈಸೇಷನ್. ನಿಮ್ಮನ್ನ ಒಂದು ಪಕ್ಷದ ಕಡೆ ನಿಮ್ಮನ್ನು ಒಲವು ಹೆಚ್ಚಾಗುವಂತೆ ಅಂತಂದರೆ ಇಂಥ ಪಕ್ಷದ ವಿಚಾರಗಳನ್ನೇ ಜಾಸ್ತಿ ತೋರಿಸಿ ಪೊಲರೈಸ್ ಮಾಡಬಹುದು, ದ್ವೇಷವನ್ನು ಹೆಚ್ಚಿಸಬಹುದು. ಬರೀ ಪಾಸಿಟಿವ್ ಮಾತ್ರ ಅಲ್ಲ. ಹಾಗಾಗಿ ಸೊಸೈಟಿ ಆಸ್ ವಾಸ್ಟ್ ಆ್ಯಂಡ್ ಡೈವರ್ಸ್ ಆಸ್ ಇಂಡಿಯಾ ಕೆನಾಟ್ ಬಿ ಅಂಡರ್ಸ್ಟುಡ್ ಥ್ರೂ ಸ್ಲೋಗನ್ಸ್. ಬಹಳ ಇಂಪಾರ್ಟೆಂಟ್ ಇದು. ನಮ್ಮ ಸಮಾಜದ ಬಗ್ಗೆ ಆಗಲಿ, ಭಾರತದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಒಂದು ವಾಕ್ಯವನ್ನು ಹೇಳಿದರೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ರೀತಿ ನಾವು ರಿಯಾಕ್ಟ್ ಮಾಡಿದ್ರೆ, ನಮ್ಮನ್ನು ನಾವೇ ಜಡ್ಜ್ ಮಾಡಿಕೊಂಡ್ರೆ ಅಥವಾ ಸಮಾಜವನ್ನು ಜಡ್ಜ್ ಮಾಡಿದರೆ, ಆ ವ್ಯಕ್ತಿ ಹೇಳೋದನ್ನು ನಂಬಿಬಿಟ್ರೆ ನಮಗೆ ಪರಿಪೂರ್ಣ ಚಿತ್ರಣ ಸಿಕ್ಕೋದಿಲ್ಲ. ಕಾಂಟ್ ಗೆಟ್ ದ ಟೋಟಲ್ ಪಿಕ್ಚರ್ ಫ್ರಮ್ ಮಲ್ಟಿಪಲ್ ಡೈಮೆನ್ಷನ್ಸ್. ಇಟ್ ಮಸ್ಟ್ ಬಿ ಸ್ಟಡಿಡ್ ಥ್ರೂ ಎವಿಡೆನ್ಸ್, ಡೇಟಾ, ಫ್ಯಾಕ್ಟ್, ಮಲ್ಟಿಪಲ್ ರಿಸೋರ್ಸಸ್. ಎಲ್ಲದರಿಂದ ನಾವು ಸಮಾಜವನ್ನು, ವ್ಯಕ್ತಿಗಳನ್ನು, ನಮ್ಮ ಜೀವನವನ್ನು ಅನಲೈಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವೈ ಅನಾಲಿಟಿಕಲ್ ಎಕ್ಸಾಮಿನೇಷನ್ಸ್, ಸೀರಿಯಸ್ ಪಾಲಿಸಿ ಮೇಕಿಂಗ್ ವ್ಯಾಲ್ಯೂ ಸೋಷಿಯಲಾಜಿಕಲ್ ಥಿಂಕಿಂಗ್. ಅದಕ್ಕೆ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಪದೇ ಪದೇ ಹೇಳ್ತಾ ಇರ್ತೇನೆ, ಆನ್ಸರ್ ಬರಿಬೇಕಾದ್ರೆ ಜನರಲ್ ಸ್ಟೇಟ್ಮೆಂಟ್ಗಳನ್ನು ಬರಿಬೇಡಿ, ಅದು ಕಾಮನ್ ಸೆನ್ಸ್ ಥರ ಆಗಿಬಿಡುತ್ತೆ. ಆ ಥರ ಯಾರು ಬೇಕಾದರೂ ಬರೀತಾರೆ. ನೀವು ಬರೆಯೋ ಸ್ಟೇಟ್ಮೆಂಟ್ಗೆ ನಿಮ್ಮ ಹತ್ರ ಡೇಟಾ ಇದೆಯಾ, ನಿಮ್ಮ ಹತ್ರ ಎಕ್ಸಾಂಪಲ್ ಇದೆಯಾ, ನೀವು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತೀರಾ, ಆ ಸಾಮರ್ಥ್ಯ ಇದೆಯಾ ನಿಮಗೆ ಅಂತ UPSC ಕೇಳ್ತಾ ಇದೆ. ಸುಮ್ಮನೆ ಮಾತಾಡೋರು ಬೇಡ, ನಮಗೆ ಅದಕ್ಕೂ ರಿಯಾಕ್ಟ್ ಮಾಡಿ ತಕ್ಷಣ ಉತ್ತರ ಗೊತ್ತು ಅಂತ ಹೇಳೋರು ಬೇಡ. ನಮಗೆ ಅದನ್ನು ಸರಿಯಾಗಿ ವಿಮರ್ಶೆ ಮಾಡೋರು ಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಬೇಕು. ಮತ್ತು ಪಾಲಿಸಿ ಮೇಕಿಂಗ್ನಲ್ಲೂ ಮುಂದೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ದೇ ಡಿಮ್ಯಾಂಡ್ ಮೋರ್ ದೆನ್ ಒಪಿನಿಯನ್. ಬರೀ ಅಭಿಪ್ರಾಯಗಳಿದ್ರೆ ಸಾಕಾಗೋದಿಲ್ಲ. ದೇ ರಿವಾರ್ಡ್ ದಿ ಅಬಿಲಿಟಿ ಟು ಕನೆಕ್ಟ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ಸ್ಟ್ರಕ್ಚರಲ್ ರಿಯಾಲಿಟಿ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂಥರ ಹೇಳಬಹುದು, ಆದರೆ ಸಾಮಾಜಿಕವಾಗಿ ರಿಯಾಲಿಟಿ ಬೇರೆ ಇರಬಹುದು. ಟು ಸೇ ಪವರ್ಟಿ ಎಕ್ಸಿಸ್ಟ್ ಬಿಕಾಸ್ ಪೀಪಲ್ ಡೋಂಟ್ ವರ್ಕ್ ಹಾರ್ಡ್, ಶಾಲೋ ಸರ್ಟೆನಿಟಿ. ಜನರು ಸರಿಯಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ಕೆಲಸ ಸಿಗ್ತಾ ಇಲ್ಲ, ಹಾಗಾಗಿ ಬಡತನ ಇದೆ ಅಂತ ಹೇಳೋದು ಶಾಲೋ ಸರ್ಟೆನಿಟಿ. ಆದರೆ ಸರಿಯಾದ ಡಿಸಿಪ್ಲಿನ್ಡ್ ಅಂಡರ್ಸ್ಟ್ಯಾಂಡಿಂಗ್ ಏನು ಹೇಳುತ್ತೆ, ಪವರ್ಟಿ ಇಸ್ ಮಲ್ಟಿ ಡೈಮೆನ್ಷನಲ್. ತುಂಬ ಬೇರೆ ಬೇರೆ ಆಯಾಮ ಇದೆ ಬಡತನಕ್ಕೆ. ಬರೀ ರಾಜಕೀಯ ಕಾರಣ ಮಾತ್ರ ಹೇಳೋದಲ್ಲ, ಪೊಲಿಟಿಕಲ್ ರೀಸನ್ ಮಾತ್ರ ಅಲ್ಲ. ಯಾವಾಗಲೂ ಸಮಾಜ ಅಥವಾ ನಾಯಕರನ್ನು, ಲೀಡರ್ಸನ್ನು ದೂರ್ತಾ ಇರೋದು ಅಲ್ಲ, ಕಂಪ್ಲೇಂಟ್ ಮಾಡ್ತಾ ಇರೋದು ಅಲ್ಲ. ಅನ್ಈಕ್ವಲ್ ಆಪರ್ಚುನಿಟಿ ಇರಬಹುದು, ಹ್ಯೂಮನ್ ಕ್ಯಾಪಿಟಲ್ ಕಡಿಮೆ ಇರಬಹುದು, ಸೋಷಿಯಲ್ ಎಕ್ಸ್ಕ್ಲೂಷನ್ ಇರಬಹುದು, ರೀಜನಲ್ ಡಿಸ್ಪ್ಯಾರಿಟಿ, ಇಷ್ಟೆಲ್ಲ ಡೈಮೆನ್ಷನ್ ಇನ್ನೂ ಸಹ ಇದೆ. ಇಟ್ ಈಸ್ ಅ ಮಲ್ಟಿ ಡೈಮೆನ್ಷನಲ್ ಥಿಂಗ್ ಅಲ್ವಾ. ಹಾಗಾಗಿ ಒಂದು ಸೆಂಟೆನ್ಸ್ ಬ್ಲೇಮ್ ಮಾಡಿದರೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ, ಕಾಮನ್ ಸೆನ್ಸ್ ಅಥವಾ ಸಾಮಾನ್ಯ ಜನರಲಿಸ್ಟ್ ಸ್ಟೇಟ್ಮೆಂಟ್ಗಳು ಹೇಗಿರುತ್ತೆ ಅಂತಂದರೆ, ಒಂದೇ ವಾಕ್ಯದಲ್ಲಿ ಮುಗಿಸ್ಬಿಡ್ತಾರೆ. ಅಂತಂದರೆ ಅದರ ಜೊತೆ ಯಾವ ಡೇಟಾನೂ ಇರೋದಿಲ್ಲ, ಎಕ್ಸಾಂಪಲು ಇರೋದಿಲ್ಲ. ಅದನ್ನು ವಿವರಿಸಲಿಕ್ಕೆ ಏನೂ
ಅಲ್ಲಿ ಅವಕಾಶನೇ ಇಲ್ಲ, ಮುಗಿದು ಬಿಡ್ತು, ಇದೇ ಫೈನಲ್ ಅಂತ. ಆದರೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ. ಹಾಗಾಗಿ ಎಕ್ಸ್ಪ್ಲನೇಷನ್ ಇಸ್ ದಿ ಬಿಗಿನಿಂಗ್ ಆಫ್ ವಿಸ್ಡಮ್. ನೀವು ಹೇಳೋದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ನಿಮಗೆ ಬರುತ್ತಾ? ಡೇಟಾ ಎಕ್ಸಾಂಪಲಿಂದ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ಅಂದರೆ ಸಾಧ್ಯ ಇದೆ ಅಂತಂದರೆ ಇವಾಗ ನಿಜವಾಗಲೂ ವಿಸ್ಡಮ್ ಅಂದರೆ ನೀವು ವಿವೇಕಯುತವಾಗಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ, ಅಥವಾ ಅದನ್ನು ತಿಳ್ಕೊಳ್ತಾ ಇದ್ದೀರಿ ಅಂತ. ಅದೇ ರೀತಿ ಇನ್ನೊಂದು ಮೊದಲಿಂದ ಹೇಳಿದ ಹಾಗೆ ಕಾಮನ್ ಸೆನ್ಸ್ ಯೂಸ್ಲೆಸ್ ಅಲ್ಲ, ನಮ್ಮ ಡೈಲಿ ಲೈಫಲ್ಲಿ ಬೇಕೇ ಬೇಕು. ಪ್ರಾಕ್ಟಿಕಲ್ ಸಿಚುವೇಶನ್ಗಳಲ್ಲಿ ಕಾಮನ್ ಸೆನ್ಸ್ ಬಹಳ ಬೇಕು. ಆದರೆ ಸೋಷಿಯಲ್ ಪ್ರಾಬ್ಲಮ್ಗಳನ್ನು ಡಯಾಗ್ನೋಸ್ ಮಾಡಬೇಕಾದ್ರೆ ಕಾಮನ್ ಸೆನ್ಸ್ ಡೇಂಜರಸ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಸಾರಿನೂ ಅದರಿಂದ ಒಂದು ಸರಿ ಇದೆ ಅಂತ ಅನಿಸುತ್ತೆ ನಮಗೆ ಮೇಲ್ನೋಟಕ್ಕೆ, ಆ್ಯಕ್ಚುಲಿ ಅಲ್ಲಿಗೆ ಮುಗ್ದಿರೋದಿಲ್ಲ ಸಮಸ್ಯೆ. ತುಂಬ ಜನ ತಮ್ಮ ಪ್ರಿಜುಡೈಸ್ಗಳನ್ನು ಜಸ್ಟಿಫೈ ಮಾಡ್ಕೋಬಹುದು, ಇನ್ಜಸ್ಟಿಸನ್ನು ಮರೆಮಾಚಬಹುದು, ಸ್ಟ್ರಕ್ಚರಲ್ ಫೇಲ್ಯೂರ್ಗಳನ್ನು ಪರ್ಸನಲೈಸ್ ಮಾಡಬಹುದು. ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದರೆ ಅದು ನಿಮ್ಮ ಒಂದು ದೋಷ ಅಂತ ಹೇಳಬಹುದು. ಆದರೆ ಆ್ಯಕ್ಚುಲಿ ನಿಮ್ಮ ದೋಷ ಆಗಿರೋದಿಲ್ಲ. ನೀವು ಲೇಸಿ ಆಗಿದ್ರೆ ಅದು ನಿಮ್ಮ ದೋಷ. ಅದರ ಜೊತೆ ಸಮಾಜದ ವ್ಯವಸ್ಥೆಗಳು, ಶಿಕ್ಷಣ ವ್ಯವಸ್ಥೆ, ಸಂಸ್ಥೆ ನಿಮ್ಮಲ್ಲಿ ಆ ಇಂಟ್ರೆಸ್ಟನ್ನು ತರೋದ್ರಲ್ಲಿ ಅದು ಫೇಲ್ಯೂರ್ ಆಗಿದೆ ಅಲ್ವಾ? ಆ ಸ್ಟ್ರಕ್ಚರಲ್ ಫೇಲ್ಯೂರನ್ನು ಎಷ್ಟೋ ಸಾರಿ ನಮಗೆ ತಿಳಿಸೋದೇ ಇಲ್ಲ. ನಾವು ನೇರವಾಗಿ ಅದನ್ನು ಒಪ್ಕೊಂಡ್ಬಿಡ್ತಾ ಇರ್ತೇವೆ. ಇನ್ಕ್ವೈರಿ ಮಾಡೋದನ್ನು ಸುಮ್ಮನಿರಿ ಅಂತ ಹೇಳಿಬಿಡ್ಬೋದು, ಸೈಲೆನ್ಸ್ ಇನ್ಕ್ವೈರಿ. ಅದಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡೋದಿಲ್ಲ. ಹೇಳಿದ್ದನ್ನು ಸುಮ್ಮನಿರೋದು ಎಲ್ಲ ಕಡೆ. ಸ್ಟೇಟಸ್ ಕೋ ಅಂತ ನೀವು ಮೊದಲೊಂದು ಸಾರಿ ನಾನು ಹೇಳಿದ್ದೆ, ನೆನಪಿದೆಯಾ? ಹೇಗಿದೆಯೋ ಹಾಗೆ ಒಪ್ಕೊಂಡು ಮುಂದುವರಿತಾ ಇರೋದು, ಅದು ಸಮಾಜಕ್ಕೆ ಇಷ್ಟ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಮಾಜದಿಂದ ನಾವು ಎಷ್ಟೋ ವಿಷಯಗಳನ್ನ ಪಡ್ಕೊಂಡಿದ್ದೇವೆ, ಹಾಗೆ ಸಮಾಜ ನಮ್ಮ ಮೇಲೆ ಎಷ್ಟೋ ಪ್ರಭಾವವನ್ನು ಬೀರ್ತಾ ಇರುತ್ತೆ, ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೂ ನೋಡ್ತಾ ಇರುತ್ತೆ. ಸೋಷಲಾಜಿಸ್ಟ್ಗಳು, ಪಾಲಿಸಿ ಮೇಕರ್ಸು, ಸಿವಿಲ್ ಸರ್ವೆಂಟ್ಗಳು ಬರೀ ಸಮಾಜದ ಒಂದು ಭಾಗ ಮಾತ್ರ ಅಲ್ಲ, ಸಮಾಜನ ಮುನ್ನಡೆಸುವಂತಹ ರೂವಾರಿಗಳಾಗಿರ್ತಾರೆ. ಸಮಾಜದ ಕಂಟ್ರೋಲ್ಗೆ ಒಳಗಾಗದೆ ಸಮಾಜವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು, ಆ ಒಂದು ಸಾಮರ್ಥ್ಯ ಇರೋರು ನೀವು. ಹಾಗೆ ನಿಮ್ಮ ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ ಸಾಮಾನ್ಯ ಜನರಿಗಿಂತ. ಒಬ್ಬ ವ್ಯಕ್ತಿ ಒಂದು ಯಾವುದೋ ಒಂದು ಕ್ರಿಕೆಟ್ ಪ್ಲೇಯರು ಅಥವಾ ಸೆಲೆಬ್ರಿಟಿ, ಸಿನಿಮಾ ನಟ, ನಟಿ ಇವರ ಫ್ಯಾನ್ ಆಗಿರಬಹುದು. ಅವರು ಮಾಡೋದೆಲ್ಲ ಏನು ಹೇಳಿದ್ರು ಸರಿ ಅಂತ ಒಪ್ಕೊಂಡ್ಬಿಡ್ಬಹುದು. ಆದರೆ ನೀವು ಅಷ್ಟಕ್ಕೆ ನಿಲ್ಲಬಾರ್ದು, ಕ್ವಶನ್ ಮಾಡಬೇಕು. ಸೆಲೆಬ್ರಿಟಿ ವರ್ಷಿಪಿಂಗ್ ಅನ್ನೋದ್ರ ಬಗ್ಗೆ ಮೊದಲೊಂದು ಸಾರಿ ಒಂದು ಟಾಪಿಕ್ ಕೊಟ್ಟಿದ್ದೆ. ಹಾಗಾಗಿ ಅಲ್ಲೇ ನೀವು ನಿಲ್ಲಬಾರದು, ನೀವು ನೋಡಬೇಕು. ಸೋಷಾಲಜಿ ಪರ್ಫಾರ್ಮ್ಸ್ ಡಿಫರೆಂಟ್ ಟಾಸ್ಕ್. ಇಟ್ ಸ್ಲೋಸ್ ಡೌನ್ ಜಡ್ಜ್ಮೆಂಟ್. ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಟೈಮ್ ತಗೊಳ್ಳಿ. ಟೈಮ್ ತಗೊಳ್ಳೋದು ಅಂತಂದರೆ ವರ್ಷಗಟ್ಟಲೆ ಅದನ್ನೇ ಯೋಚನೆ ಮಾಡ್ತಾ ಇರೋದಲ್ಲ. ತಕ್ಷಣ ರಿಯಾಕ್ಟ್ ಮಾಡಬೇಡಿ, ಇನ್ಸ್ಟಂಟ್ ರಿಯಾಕ್ಷನ್ ಬೇಡ, ಟೈಮ್ ತಗೊಳ್ಳಿ. ಮತ್ತು ನಮ್ಮ ಒಂದು ಪ್ಯಾಟರ್ನ್ ಹೇಗಿದೆ, ನಮ್ಮ ಒಂದು ಲೈಫನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಮೊದಲೇ ಒಂದು ಒಳ್ಳೆಯ ವಿಚಾರ. ಸಮಾಜ ಆಮೇಲೆ ಆಯಿತು, ನಮ್ಮ ಲೈಫಿಂದನೇ ನಾವೇನು ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದು. ನಾನು ಯಾವ್ಯಾವ ವಿಷಯ ಬಂದಾಗ ಹೇಗೆ ನಡ್ಕೊಳ್ತಾ ಇದ್ದೇನೆ, ಅದರ ಹಿಂದ್ಗಡೆ ಸಿಂಪ್ಟಮ್. ನನಗೆ ಕೆಲವೊಂದು ನನ್ನ ಬಗ್ಗೆ ಇಷ್ಟವಾದ ವಿಚಾರಗಳಿದೆ, ಇಷ್ಟವಾಗದ ವಿಚಾರಗಳಿದೆ. ಅದನ್ನು ಹೇಗೆ ನಾನು ನೋಡಬೇಕು, ನನ್ನ ಡೈಲಿ ಲೈಫ್ ಸ್ಟ್ರಕ್ಚರ್ ಯಾವ ಥರ ಇದೆ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸಮಾಜವನ್ನು ಸಹ ಚೆನ್ನಾಗಿ ಅರಿತುಕೊಳ್ಬಹುದು. ಹಾಗಾಗಿ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಂದರೆ ಕೆಲವರು ಏನು ಹೇಳಬಹುದು, ವೈ ಆರ್ ದೇ ಕಾಸಿಂಗ್ ಟ್ರಬಲ್ ಅಂತ ಕೆಲವರು ಪ್ರಶ್ನೆ ಮಾಡಿದರೆ, ಸೋಷಾಲಜಿ ಏನು ಕೇಳುತ್ತೆ, ಯಾಕೆ ಅವರು ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಂತ ಕೇಳ್ತಾ ಇಲ್ಲ. ವಾಟ್ ಕಂಡೀಷನ್ಸ್ ಮೇಡ್ ಪ್ರೊಟೆಸ್ಟ್ ಸೀಮ್ ನೆಸೆಸರಿ. ಯಾವ ಒಂದು ಪರಿಸ್ಥಿತಿ ಅವರನ್ನು ಈ ರೀತಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಕಾರಣ ಆಯಿತು, ಯಾಕೆ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೇನು ಸಿಚುವೇಶನ್ ಕಾರಣ ಆಗಿರಬಹುದು ಅಂತ ಸೋಷಾಲಜಿ ಕೇಳುತ್ತೆ. ಅನ್ಎಂಪ್ಲಾಯ್ಮೆಂಟ್ ನೋಡಿ ಕೆಲವರು ಹೇಳ್ತಾರೆ, ಯಾಕೆ ಅವರು ಇನ್ನೂ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಅಂತ. ಸೋಷಾಲಜಿ ಏನು ಕೇಳುತ್ತೆ, ಎಕನಾಮಿ, ಎಜುಕೇಷನ್ ಸಿಸ್ಟಮ್, ಲೇಬರ್ ಮಾರ್ಕೆಟ್ ಇದೆಲ್ಲ ಬದಲಾಗ್ತಾ ಇದೆಯಲ್ವಾ, ಈ ಬದಲಾವಣೆಗೆ ಕಾರಣ ಏನು, ಆ ಕಾರಣ ಇವರ ಒಂದು ಅನ್ಎಂಪ್ಲಾಯ್ಮೆಂಟ್ಗೆ ಹೇಗೆ ದಾರಿ ಮಾಡಿಕೊಟ್ಟಿದೆ, ಆ ರೂಟ್ ಕಾಸ್ ಅಂತ ನಾವು ಕರಿತೇವೆ. ಮೂಲ ಏನು ಕಾರಣಗಳು, ಮೂಲಭೂತವಾಗಿ ಏನು ಸಮಸ್ಯೆ, ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಮತ್ತು ಲೋನ್ಲಿನೆಸ್ ನೋಡ್ತಾರೆ. ಈಗಿನ ಒಂದು ಕಾಲದಲ್ಲಿ ಈ ಒಂಟಿತನ, ಲೋನ್ಲೆಸ್ ಜಾಸ್ತಿ ಆಗಿದೆ. ಕೆಲವರಿಗೆ ಏನನ್ಸುತ್ತೆ, ವೈ ಆರ್ ಪೀಪಲ್ ಸೋ ವೀಕ್ ನಾವು, ಎಷ್ಟು ಲೋನ್ಲೆಸ್ ಅಂತ ಹೇಳ್ತಾ ಇದ್ದಾರೆ, ಯಾಕೆಷ್ಟು ವೀಕ್ ಇವರು ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ಆದರೆ ಸೋಷಾಲಜಿ ಏನು ಕೇಳುತ್ತೆ,
ಕಮ್ಯುನಿಟಿ ಅಂತ ಮೊದಲಿತ್ತು, ಅದು ಏನಾಯಿತು ಈಗ? ಫ್ಯಾಮಿಲಿ ಟೈಮ್ ಎಲ್ಲಿ ಸಿಗ್ತಾ ಇದೆ? ವರ್ಕ್ ಕಲ್ಚರ್ ಹೇಗೆ ಚೇಂಜ್ ಆಗಿದೆ ಅಂತ ಗೊತ್ತಿದೆ ನಿಮಗೆ? ಅರ್ಬನ್ ಡಿಸೈನ್ ಹೇಗಿದೆ ಈಗ? ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳಿದೆಯಲ್ವಾ? ವೈ ಯು ಆರ್ ಲಿಮಿಟಿಂಗ್ ದಟ್ ಟು ಅ ಪರ್ಸ್ನಲ್ ಪ್ರಾಬ್ಲಮ್? ಯಾಕೆ ಒಂದು ವೈಯಕ್ತಿಕ ಸಮಸ್ಯೆ ಇದೆ ಅಂತ ಅದನ್ನು ನೋಡ್ತಿದ್ದೀರಾ? ಬೇರೆ ಬೇರೆ ವಿಚಾರಗಳು ಇಷ್ಟೆಲ್ಲ ಇಲ್ವಾ ಇದಕ್ಕೆ ಕನೆಕ್ಟ್ ಆಗಿರೋದು? ಸೋಷಿಯಾಲಜಿ ಕೇಳುತ್ತೆ. ಹಾಗಾಗಿ ದಿಸ್ ಹ್ಯಾಬಿಟ್ ಆಫ್ ಡೀಪರ್ ಕ್ವಶ್ಚನಿಂಗ್ ಟ್ರಾನ್ಸ್ಫಾರ್ಮ್ಸ್ ನಾಟ್ ಓನ್ಲಿ ಅಕಾಡೆಮಿಕ್ ಥಾಟ್ ಬಟ್ ಎವ್ರಿಡೇ ಇಂಟೆಲಿಜೆನ್ಸ್. ಬರೀ ಯಾವುದೋ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೊಫೆಸರ್ಗಳು ಮಾತ್ರ ಸ್ಟಡಿ ಮಾಡೋದು ಸೋಷಿಯಾಲಜಿ ಅಂತ ಅಂದ್ಕೋಬೇಡಿ. ಮುಂದೆ ನಿಮಗೆ ಪಾಲಿಸಿ ಮೇಕಿಂಗ್ನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿ ಆಗುತ್ತೆ. ಕಾಮನ್ ಸೆನ್ಸಿಗೆ ನದಿಯ ಮೇಲ್ಗಡೆ ಇರುವಂತಹ ಸರ್ಫೇಸ್ ಮಾತ್ರ ಕಾಣಿಸಿದ್ರೆ ಸೋಷಿಯಾಲಜಿಗೆ ಕೆಳಗಡೆ ಯಾವ ರೀತಿ ಕರೆಂಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಇನ್ ಪಬ್ಲಿಕ್ ಲೈಫ್ ಇಟ್ಸ್ ಯೂಶುವಲಿ ದ ಹಿಡನ್ ಕರೆಂಟ್ಸ್ ದಟ್ ಡಿಸೈಡ್ ವ್ಯಾರ್ ಸೊಸೈಟಿ. ಸಮಾಜ ಮುಂದೆ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಅಂತ ಗೊತ್ತಾಗೋದು ಒಳಗಡೆ ಇರುವಂತಹ ಆಳವಾದ ಸ್ಟ್ರಕ್ಚರ್ಗಳನ್ನು, ಪ್ಯಾಟರ್ನ್ಗಳನ್ನು ಅರ್ಥ ಮಾಡ್ಕೊಂಡಾಗ. ಪ್ಯಾಟರ್ನ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತರಿದ್ದೀರಿ, ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಈ ಚಾಪ್ಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.